ಹಲೋ ಟ್ರೇಡರ್ಸ್. ಸೊ 2025 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದೆ. ಸೊ ಈಗ ನಾವು 2024 ಆಲ್ರೆಡಿ ಟ್ರೇಡ್ ನ ಮಾಡಿದೀವಿ. ಲಾಸು ಪ್ರಾಫಿಟ್ ನಡೀತಾನೆ ಇದೆ. ಸೊ ತುಂಬಾ ಜನ ಲಾಸ್ ಮಾಡ್ಕೊಂಡವ್ರೆ, ತುಂಬಾ ಜನ ಇದ್ದಾರೆ. ಸೊ ಇದು ನಾನು ಹೇಳ್ತಾ ಇಲ್ಲ, ಸೇಬಿ ಹೇಳ್ತಾ ಇದೆ, ಇದು ನಿಮ್ಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ಈಗ ನಾವು 2025ರಲ್ಲಿ ಟ್ರೇಡಿಂಗ್ ನ ನಾವು ಯಾವ ತರ ಮಾಡ್ಬೋದು, ಯಾವುದ್ರಲ್ಲಿ ಜಾಸ್ತಿ ದುಡ್ಡಿದೆ. ಓಕೆ, ಸೊ ಒಂದು ಇನ್ ಡೀಟೇಲ್ಸ್ ಆಗಿ ವಿಡಿಯೋ ತಗೊಂಡ್ ಬರ್ತಾ ಇದ್ದೀನಿ. ಸೊ ಕ್ಲಿಯರ್ ಆಗಿ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಓಕೆ, ಸೊ ನೆಕ್ಸ್ಟ್ ಈಗ ನಾವು 2025ರಲ್ಲಿ ಟ್ರೇಡಿಂಗ್ ನಾವು ಯಾವ ತರ ಮಾಡ್ಬೋದು, ಏನೇನು ಕೆಲವೊಂದು ರೂಲ್ಸ್ ಗಳಿವೆ, ಆ ರೂಲ್ಸ್ ಗಳನ್ನ ಯಾವ ತರ ಫಾಲೋ ಮಾಡ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನನಗೆ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋದಲ್ಲಿ ನೋಡಿ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಸ್ಟಾಕ್ ಮಾರ್ಕೆಟ್ ಯಾವ ತರ ವರ್ಕ್ ಆಗುತ್ತೆ ಅಂತ ನಾನು ಇಲ್ಲಿ ಏನು ಹೇಳಲ್ಲ. ಸೊ ತುಂಬಾ ಬೇಸಿಕ್ ಇದೆ, ಅದನ್ನ ನೀವೇನ್ ಮಾಡಿ ರಿಸರ್ಚ್ ಮಾಡಿ ತಿಳ್ಕೊಳ್ಳಿ. ಆದ್ರೂ ಕೂಡ ನಾನು ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ನೆಕ್ಸ್ಟ್ ಟ್ರೇಡಿಂಗ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ 2025ರಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಯಾವ ತರ ವರ್ಕ್ ಮಾಡಬಹುದು. ಸೊ ನಾವು ವರ್ಕ್ ಮಾಡೋಕೆ ಯಾವ ಯಾವ ಒಂದು ಇನ್ಸ್ಟ್ರೂಮೆಂಟ್ಸ್ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಯಾವ್ದ್ರಲ್ಲಿ ನಾವು ಟ್ರೇಡಿಂಗ್ ನ ಮಾಡಬಹುದು. ಸೊ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟಾಕ್ ಮಾರ್ಕೆಟ್. ಸೊ ಹ್ಯಾಂಡ್ ರೈಟಿಂಗ್ ಸರಿ ಅಲ್ಲ, ಹ್ಯಾಂಡ್ ರೈಟಿಂಗ್ ಬಗ್ಗೆ ನಿಮ್ಗೆ ಗಮನ ಬೇಡ, ಜಸ್ಟ್ ನಾನು ಏನ್ ಹೇಳ್ತಾ ಹೋಗ್ತೀನಿ ಅಷ್ಟೇ ಇಲ್ಲಿ ನೀವು ಫೋಕಸ್ ಮಾಡಿ. ಓಕೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ಇನ್ಸ್ಟ್ರೂಮೆಂಟ್ ಮೇಲೆ ನಾವು ವರ್ಕ್ ಮಾಡಬಹುದು, ಯಾವ ಇನ್ಸ್ಟ್ರೂಮೆಂಟ್ ಅಲ್ಲಿ ನಮಗೆ ಜಾಸ್ತಿ ದುಡ್ಡು ಸಿಗೋ ಅಪಾರ್ಚುನಿಟಿ ತುಂಬಾ ಇದೆ. ಸೊ ಆಲ್ರೆಡಿ ತುಂಬಾ ಜನರಿಗೆ ಗೊತ್ತಿದೆ, ಆದ್ರೂ ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿ, ಫಸ್ಟ್ ಒನ್ ಇನ್ವೆಸ್ಟಿಂಗ್. ಓಕೆ, ಸೊ ಇನ್ವೆಸ್ಟಿಂಗ್ ಅಂದ್ರೆ ಏನು? ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಸ್ಟ್ ವಿಧಾನ ದುಡ್ಡು ಮಾಡೋದು ಇನ್ವೆಸ್ಟಿಂಗ್. ಕೆಲವೊಂದು ಸ್ಟಾಕ್ಸ್ ಗಳನ್ನ ಪರ್ಚೇಸ್ ಮಾಡ್ತೀವಿ ಒಂದು ಸರಿಯಾದ ಟೈಮ್ ಅಲ್ಲಿ. ಪ್ರೆಸೆಂಟ್ ಒಂದು ಪ್ರೈಸ್ ಇಂದ ಮೇಲೆ ಹೋಗುತ್ತೆ ಅಂದ್ರೆ ಬೈ ಮಾಡ್ತೀವಿ. 9 ಮಂತ್, 1 ಇಯರ್, 2 ಇಯರ್, 3 ಇಯರ್ ಈ ತರ ಹೋಲ್ಡ್ ಮಾಡ್ತೀವಿ. ಒಂದು ಸರಿಯಾದ ಸಮಯಕ್ಕೆ ಆ ಒಂದು ಪ್ರಾಫಿಟ್ ನ ನಾವು ಬುಕಿಂಗ್ ಮಾಡ್ಕೊಳ್ತೀವಿ. ಇದನ್ನ ನಾವು ಏನಂತ ಕರಿತೀವಿ? ಇದನ್ನ ಇನ್ವೆಸ್ಟಿಂಗ್ ಅಂತ ಕರಿತೀವಿ. ಸೆಕೆಂಡ್ ಪಾಯಿಂಟ್ ಬರುತ್ತೆ, ಸ್ವಿಂಗ್ ಟ್ರೇಡಿಂಗ್. ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು? ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಕೆಲವೊಂದು ಸ್ಟಾಕ್ಸ್ ಗಳನ್ನ ನಾವು 5 ಗಂಟೆಯಿಂದ 15 ದಿನಗಳವರೆಗೂ ನಾವು ಅದನ್ನ ಹೋಲ್ಡ್ ಮಾಡ್ತೀವಿ, ಅಥವಾ ಕೆಲವೊಂದು ತಿಂಗಳವರೆಗೂ ಕೂಡ ನಾವು ಏನ್ ಮಾಡ್ತೀವಿ, ಸ್ಟಾಕ್ಸ್ ಗಳನ್ನ ಹೋಲ್ಡ್ ಮಾಡ್ತೀವಿ. ಆ ಒಂದು ಸ್ಟಾಕ್ಸ್ ಗಳನ್ನ ನಾವು ಒಂದು ಸರಿಯಾದ ಟೈಮ್ ಅಲ್ಲಿ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗ್ತೀವಿ, ಅಥವಾ ಒಂದು ಸರಿಯಾದ ಟೈಮ್ ಅಲ್ಲಿ ನಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋನ ನೋಡ್ಕೊಂಡು ಒಂದು ಲಾಸ್ ಅಲ್ಲಿ ನಾವು ಎಕ್ಸಿಟ್ ಆಗ್ತೀವಿ. ಇದನ್ನ ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ. ಸೊ ದುಡ್ಡು ಮಾಡೋ ಎರಡನೇ ವಿಧಾನ ಸ್ವಿಂಗ್ ಟ್ರೇಡಿಂಗ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡೋ ಮೂರನೇ ವಿಧಾನ ಬರುತ್ತೆ, ಅದು ಸ್ಟಾಕ್ ಇಂಟ್ರಾಡೇ ಟ್ರೇಡಿಂಗ್. ಸೊ ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡೋ ಮೂರನೇ ವಿಧಾನ. ಸೊ ಇಂಟ್ರಾಡೇ ಟ್ರೇಡಿಂಗ್ ನ ಯಾವ ತರ ಮಾಡ್ತೀವಿ? ಸೊ ಇವತ್ತೇ ಒಂದು ಸ್ಟಾಕ್ಸ್ ನಾವು ಬೈ ಮಾಡ್ತೀವಿ, ಇವತ್ತೇ ಅದನ್ನ ಸೆಲ್ ಮಾಡ್ತೀವಿ ಕೆಲವೊಂದು ಸರಿಯಾದ ಟೈಮ್ ಅಲ್ಲಿ. ಅಂದ್ರೆ ಪ್ರಾಫಿಟ್ ಆಗ್ತಾ ಇದ್ರೆ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗ್ತೀವಿ, ಅಥವಾ ಲಾಸ್ ಆಗ್ತಾ ಇದ್ರೆ ಲಿಮಿಟೆಡ್ ಲಾಸ್ ನಲ್ಲಿ ನಾವ್ ಏನ್ ಮಾಡ್ತೀವಿ, ಆ ಒಂದು ಸ್ಟಾಕ್ಸ್ ಇಂದ ನಾವು ಇವತ್ತಿಂದ ಇವತ್ತೇ ಏನ್ ಮಾಡ್ತೀವಿ, ಅದನ್ನ ಬುಕ್ ಮಾಡ್ಕೊಳ್ತೀವಿ, ಲಾಸ್ ಆರ್ ಪ್ರಾಫಿಟ್. ಸೊ ಇದನ್ನ ನಾವೇನ್ ಮಾಡ್ತೀವಿ, ಕೇವಲ ನಾವು ಇದನ್ನ 15 ಮಿನಿಟ್, 20 ಮಿನಿಟ್, 1 ಅವರ್, 2 ಅವರ್ ಈ ಒಂದು ಟೈಮ್ ಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಟಾಕ್ಸ್ ನ ಹೋಲ್ಡ್ ಮಾಡಿವಿ, ಸರಿಯಾದ ಟೈಮ್ ಅಲ್ಲಿ ನಾವೇನ್ ಮಾಡ್ತೀವಿ, ಎಕ್ಸಿಟ್ ಆಗ್ತೀವಿ. ಇದನ್ನ ನಾವು ಏನಂತೀವಿ, ಸ್ಟಾಕ್ ಇಂಟ್ರಾಡೇ ಟ್ರೇಡಿಂಗ್. ಅಂದ್ರೆ ಇವತ್ತೇ ಬೈ ಮಾಡಿ ಇವತ್ತೇ ಅದನ್ನ ನಾವು ಸೆಲ್ ಮಾಡ್ತೀವಿ. ಸೊ ಇದು ಬೇಸಿಕ್ ಇದೆ, ತುಂಬಾ ಜನರಿಗೆ ಗೊತ್ತಿದೆ, ಆದ್ರೂ ಕೂಡ ನಮಗೆ ಕೆಲವೊಂದು ಪಾಯಿಂಟ್ಸ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡೋ ನಾಲ್ಕನೇ ವಿಧಾನ ಯಾವುದು? ನಾಲ್ಕನೇ ವಿಧಾನ ಯಾವುದಂದ್ರೆ ಸ್ಟಾಕ್ ಎಫ್ ಅಂಡ್ ಓ. ಕೆಲವೊಂದು ಸ್ಟಾಕ್ಸ್ ಗಳಲ್ಲಿ ಎಫ್ ಅಂಡ್ ಓ ಟ್ರೇಡಿಂಗ್ ಕೂಡ ಮಾಡ್ಲಿಕ್ಕೆ ಬರುತ್ತೆ. ಎಫ್ ಅಂಡ್ ಓ ಟ್ರೇಡಿಂಗ್ ಅಲ್ಲಿ ಅಂದ್ರೆ ಸ್ಟಾಕ್ಸ್ ಅಲ್ಲಿ ನಾವು ಕೆಲವೊಂದು ಸಿ ಮತ್ತೆ ಪಿ ನ ಬೈ ಮಾಡ್ತೀವಿ, ಅಥವಾ ಸಿ ಮತ್ತೆ ಪಿ ನ ಸೆಲ್ ಮಾಡ್ತೀವಿ. ಯಾವ್ದ್ರಲ್ಲಿ? ಸ್ಟಾಕ್ಸ್ ಗಳಲ್ಲಿ. ಇದನ್ನ ನಾವೇನಂತೀವಿ, ಸ್ಟಾಕ್ ಎಫ್ ಅಂಡ್ ಓ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಐದನೇ ವಿಧಾನ ಬರುತ್ತೆ ಸರ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಐದನೇ ವಿಧಾನ ಬರುತ್ತೆ ಇಂಡೆಕ್ಸ್ ಎಫ್ ಅಂಡ್ ಓ. ಇದು ಎಲ್ಲರ ಫೇವರೇಟ್ ಇಂಡೆಕ್ಸ್. ಅಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತೀವಿ, ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತೀವಿ, ಸೆನ್ಸೆಕ್ಸ್ ಅಲ್ಲಿ ಟ್ರೇಡ್ ಮಾಡ್ತೀವಿ, ಮಿಡ್ ಕ್ಯಾಪ್ ಅಲ್ಲಿ ಟ್ರೇಡ್ ಮಾಡ್ತೀವಿ, ಬ್ಯಾಂಕ್ ಎಕ್ಸ್ ಅಲ್ಲಿ ಟ್ರೇಡ್ ಮಾಡ್ತೀವಿ. ಇನ್ನೂ ತುಂಬಾ ಇಂಡೆಕ್ಸ್ ಇವೆ. ಇದೆಯಾ? ಯಾವ್ದಾದ್ರು ಇದ್ರೆ ಮಿಸ್ ಆಗಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ಇವುಗಳಲ್ಲಿ ನಾವ್ ಏನ್ ಮಾಡ್ತೀವಿ, ಸಿ ಮತ್ತೆ ಪಿ ನ ಬೈ ಮಾಡ್ತೀವಿ, ಪ್ರಾಫಿಟ್ ಆದ್ರೆ ಪ್ರಾಫಿಟ್, ಲಾಸ್ ಆದ್ರೆ ಲಾಸ್ ನ ಅವತ್ತಿಂದ ಅವತ್ತೇ ನಾವ್ ಏನ್ ಮಾಡ್ತೀವಿ, ಬುಕ್ ಕೂಡ ಮಾಡ್ಕೋತೀವಿ. ಅದ್ರ ಇದ್ರಲ್ಲಿ ನಾವು ಸ್ವಿಂಗ್ ಅನ್ನು ಕೂಡ ಮಾಡ್ತೀವಿ. ಓಕೆ, ಸೊ ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡೋ ಐದನೇ ವಿಧಾನ. ಇನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡೋ ನೆಕ್ಸ್ಟ್ ವಿಧಾನ ಯಾವುದು? ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡೋ ನೆಕ್ಸ್ಟ್ ವಿಧಾನ ಸರ್ ಕಮಾಡಿಟಿ.
ಓಕೆ, ಸ್ಟಾಕ್ ಮಾರ್ಕೆಟ್ ದುಡ್ಡು ಮಾಡೋ ನೆಕ್ಸ್ಟ್ ವಿಧಾನ ಕಮಾಡಿಟಿಯಲ್ಲಿ ನಾವು ಏನೇನು ಟ್ರೇಡ್ ಮಾಡ್ತೀವಿ? ಕಮಾಡಿಟಿಯಲ್ಲಿ ನಾವು ಗೋಲ್ಡ್ ನ ಟ್ರೇಡ್ ಮಾಡ್ತೀವಿ, ಸಿಲ್ವರ್ ನ ಟ್ರೇಡ್ ಮಾಡ್ತೀವಿ, ಮತ್ತೆ ಕ್ರೂಡ್ ಆಯಿಲ್ ನ ಟ್ರೇಡ್ ಮಾಡ್ತೀವಿ. ಓಕೆ, ಯಾವ್ದ್ರಲ್ಲಿ? ಕಮಾಡಿಟಿಯಲ್ಲಿ. ಇನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂದ್ರೆ ನಾವು ಇಂಡಿಯನ್ ಮಾರ್ಕೆಟ್ ನಾವು ಸ್ಟಾಕ್ ಮಾರ್ಕೆಟ್ ಅಂತ ಕರಿತೀವಿ. ಇದನ್ನ ಹೊರತುಪಡಿಸಿ ಸೇಮ್ ವಿಧಾನವನ್ನು ನಾವು ಬೇರೆದ್ರಲ್ಲೂ ಮಾಡಬಹುದು ಸರ್. ಅದು ಯಾವ್ದಪ್ಪ ಅಂದ್ರೆ ಕ್ರಿಪ್ಟೋ ಅಂಡ್ ಫಾರೆಕ್ಸ್. ಕ್ರಿಪ್ಟೋ ಮತ್ತೆ ಫಾರೆಕ್ಸ್ ಇದರಲ್ಲೂ ಕೂಡ ನಾವೇನ್ ಮಾಡ್ತೀವಿ? ಕೆಲವೊಂದು ಕರೆನ್ಸಿ ಪೇರ್ಸ್ ಗಳಲ್ಲಿ ಫಾರೆಕ್ಸ್ ಅಲ್ಲಿ ಟ್ರೇಡ್ ಮಾಡ್ತೀವಿ, ಕೆಲವೊಂದು ಕಾಯಿನ್ಸ್ ಗಳಲ್ಲಿ ಕ್ರಿಪ್ಟೋದಲ್ಲಿ ನಾವೇನ್ ಮಾಡ್ತೀವಿ? ಟ್ರೇಡಿಂಗ್ ನ ಮಾಡ್ತೀವಿ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಮ್ಗೆ ದುಡ್ಡು ಮಾಡೋಕೆ ಎಷ್ಟು ವಿಧಾನಗಳಿವೆ? ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಮ್ಗೆ ದುಡ್ಡು ಮಾಡೋಕೆ 7 ವಿಧಾನಗಳಿವೆ. ಸೊ ಈ 7 ವಿಧಾನಗಳಲ್ಲಿ ಅತಿ ಹೆಚ್ಚು ದುಡ್ಡು ಮಾಡೋ ಇಂಡೆಕ್ಸ್ ಯಾವುದು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಿರಬಹುದು, ಅಥವಾ ಅತಿ ಹೆಚ್ಚು ದುಡ್ಡು ಮಾಡೋ ಇನ್ಸ್ಟ್ರೂಮೆಂಟ್ ಯಾವ್ದಂತ ಎಲ್ಲರಲ್ಲೂ ಒಂದು ಪ್ರಶ್ನೆ ಬಂದಿರಬಹುದು. ಅತಿ ಹೆಚ್ಚು ದುಡ್ಡು ಮಾಡೋ ಇನ್ಸ್ಟ್ರೂಮೆಂಟ್ ಯಾವ್ದಪ್ಪ ಅಂದ್ರೆ, ನನ್ನ ಪ್ರಕಾರ ಹೇಳ್ತೀನಿ, ಇದು ನನ್ನ ಒಂದು ಅನಿಸಿಕೆ. ಸೊ ನಿಮ್ಗೆ ಏನ್ ಅನಿಸುತ್ತದೆ ನೀವು ನೋಡಿ. ಓಕೆ, ಸೊ ನನ್ನ ಪ್ರಕಾರ, ನನ್ನ ಒಂದು ಅನಿಸಿಕೆ ಪ್ರಕಾರ ಅತಿ ಹೆಚ್ಚು ದುಡ್ಡು ಮಾಡೋ ಇನ್ಸ್ಟ್ರೂಮೆಂಟ್ ಅಂದ್ರೆ ಫಸ್ಟ್ ಒನ್ ಬರುತ್ತೆ ಸ್ಟಾಕ್ ಎಫ್ ಅಂಡ್ ಓ, ಸೆಕೆಂಡ್ ಒನ್ ಇಂಡೆಕ್ಸ್ ಎಫ್ ಅಂಡ್ ಓ, ಥರ್ಡ್ ಒನ್ ಕಮಾಡಿಟಿ, ಫೋರ್ತ್ ಒನ್ ಕ್ರಿಪ್ಟೋ ಮತ್ತೆ ಫಾರೆಕ್ಸ್. ಸೊ ಇವುಗಳಲ್ಲಿ ಅತಿ ಹೆಚ್ಚು ದುಡ್ಡನ್ನ ನಾವು ಮಾಡಬಹುದು ಸರ್. ಆದ್ರೆ ಅತಿ ಹೆಚ್ಚು ರಿಸ್ಕ್ ಕೂಡ ಇರುತ್ತೆ. ಅತಿ ಹೆಚ್ಚು ರಿಸ್ಕ್ ಕೂಡ ಈ ಒಂದು ಸೆಕ್ಟರ್ ಗಳಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನೀವು ರಿಸ್ಕ್ ತಗೊಂಡ್ರೆ ಮಾತ್ರ ಇದರಲ್ಲಿ ದುಡ್ಡಿದೆ. ಆದ್ರೆ ಸೇಬಿ ಹೇಳ್ತಾ ಇದೆ ಸರ್, ಸೇಬಿ ಹೇಳ್ತಾ ಇದೆ 92 ಇಂದ 93% ಜನ ಏನ್ ಮಾಡ್ತಾ ಇದಾರೆ? ಇವುಗಳಲ್ಲೇ ಹಾಳಾಗ್ತಿದ್ದಾರೆ, ಇವುಗಳಲ್ಲೇ ಲಾಸ್ ಆಗ್ತಿದ್ದಾರೆ. ಸೊ ಸ್ಟಾಕ್ಸ್ ಅಲ್ಲಿ ಇದರಲ್ಲಿ ಎಫ್ ಅಂಡ್ ಓದಲ್ಲಿ ಏನೋ ದುಡ್ಡಿದೆ, ಆದ್ರೆ ರಿಸ್ಕ್ ಕೂಡ ಅಷ್ಟೇ ಇದೆ. ಸೊ ರಿಸ್ಕ್ ತಗೊಳ್ಳಿಕ್ಕೆ ನೀವು ರೆಡಿ ಇದ್ರೆ, ಲಾಸ್ ತಗೊಳ್ಳಿಕ್ಕೆ ರೆಡಿ ಇದ್ರೆ ಮಾತ್ರ ನಿಮಗೆ ಎಫ್ ಅಂಡ್ ಓ ಟ್ರೇಡಿಂಗ್ ಇದೆ. ಇಲ್ಲ ಅಂದ್ರೆ ಸೇಫ್ ಅಂಡ್ ಬೆಸ್ಟ್ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು? ಇನ್ವೆಸ್ಟಿಂಗ್ ಮಾಡ್ಬೋದು, ಸ್ವಿಂಗ್ ಟ್ರೇಡಿಂಗ್ ಮಾಡಬಹುದು, ಸ್ಟಾಕ್ಸ್ ಅಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ನ ಮಾಡಬಹುದು. ಇಲ್ಲಿ ಏನಾಗುತ್ತೆ? ಎಫ್ ಅಂಡ್ ಓದಲ್ಲಿ ನಿಮ್ಮ ಒಂದು ಕ್ಯಾಪಿಟಲ್ ತುಂಬಾ ರಿಸ್ಕ್ ಇನ್ವಾಲ್ವ್ ಆಗುತ್ತೆ. ನಿಮ್ಮ ಒಂದು ಕ್ಯಾಪಿಟಲ್ ಇಲ್ಲಿ 0 ಆಗೋ ಚಾನ್ಸ್ ತುಂಬಾ ಇದೆ. ಒಂದೇ ರಾತ್ರಿಯಲ್ಲಿ ಅಲ್ಲ, ಒಂದೇ ಒಂದು ಗಂಟೆಯಲ್ಲಿ ನಿಮ್ಮ ಕ್ಯಾಪಿಟಲ್ ಎಲ್ಲವೂ ಆಸ್ ಪರ್ ನಿಮ್ಮ ಕ್ವಾಂಟಿಟಿ ಮೇಲೆ ನಿಮ್ಮ ಕ್ಯಾಪಿಟಲ್ ಎಲ್ಲವೂ 0 ಆಗುತ್ತೆ. ಆದ್ರೆ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟಿಂಗ್ ಅಲ್ಲಿ ಹಂಗಲ್ಲ. ಸೊ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟಿಂಗ್ ಅಲ್ಲಿ ಟ್ರೇಡಿಂಗ್ ಮಾಡ್ತಾ ಹೋದ್ರೆ ನಿಮ್ಗೆ ಇಲ್ಲಿ ಒಂದೇ ದಿನದಲ್ಲಿ ನಿಮ್ಮ ಒಂದು ಕ್ಯಾಪಿಟಲ್ 0 ಆಗಲ್ಲ. ಇಲ್ಲಿ ಲಿಮಿಟೆಡ್ ಲಾಸ್ ಇರುತ್ತೆ. ಯಾಕಂದ್ರೆ ಒಂದು ಕಂಪನಿ ಒಂದು ಒಳ್ಳೆ ಗ್ರೋ ಆಗ್ತಾ ಇದ್ರೆ, ಡೆವಲಪ್ಮೆಂಟ್ ಆಗ್ತಾ ಇದ್ರೆ, ಆ ಕಂಪನಿ ಯಾವತ್ತಿಗೂ ಅದರ ಒಂದು ಶೇರ್ ಬೆಲೆ 0 ಆಗಲ್ಲ. ಓಕೆ, ಇದು ನಿಮ್ಗೆ ತುಂಬಾ ಗೊತ್ತಿರ್ಲಿ. ಸೊ ಇಲ್ಲಿ ಲಿಮಿಟೆಡ್ ಲಾಸ್ ಇರುತ್ತೆ, ಇಲ್ಲಿ ಹೆವಿ ರಿಸ್ಕ್ ಇರುತ್ತೆ. ಸೊ ಈಗ ನೀವು ಏನ್ ಮಾಡ್ಬೇಕಂದ್ರೆ, ನೀವು ಆಯ್ಕೆ ಮಾಡ್ಕೋಬೇಕು ನಿಮಗೆ ಇಲ್ಲಿ ಯಾವ್ದು ಸೂಟಬಲ್ ಆಗುತ್ತೋ ಆ ಒಂದು ಇನ್ಸ್ಟ್ರೂಮೆಂಟ್ ನ ನೀವು ಆಡ್ ಮಾಡ್ಕೊಂಡು ಟ್ರೇಡಿಂಗ್ ಅನ್ನ ನೀವು ಮಾಡಬಹುದು. ಸೊ ನಿಮ್ಗೆ ಇದರಲ್ಲಿ ಯಾವ್ದು ಒಂದು ಇಷ್ಟ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಈಗ ಟ್ರೇಡಿಂಗ್ ಅಲ್ಲಿ ಲಾಸ್ ಆಗ್ತಾ ಇದೀವಿ. ಸೊ ಟ್ರೇಡಿಂಗ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಟ್ರೇಡಿಂಗ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಕೆಲವೊಂದು ರೂಲ್ಸ್ ಗಳಿವೆ, ತುಂಬಾ ಸಿಂಪಲ್ ರೂಲ್ಸ್ ಗಳಿವೆ. ಅದನ್ನ ಫಾಲೋ ಮಾಡಿ. ಕೆಲವೊಂದು ರೂಲ್ಸ್ ಗಳನ್ನ ಹೇಳ್ತೀನಿ, ಆ ರೂಲ್ಸ್ ಗಳನ್ನ ನೀವು ಫಾಲೋ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗಿ. ಸೊ ನನ್ನ ಪ್ರಕಾರ 2025ರಲ್ಲಿ ನಿಮ್ಗೆ ಸಕ್ಸಸ್ಫುಲ್ ಅನ್ನೋದಕ್ಕಿಂತ ನೀವು ಟ್ರೇಡಿಂಗ್ ಅಲ್ಲಿ ನಿಮ್ಮೊಂದು ಗ್ರಿಪ್ ಸಿಗುತ್ತೆ. ಓಕೆ, ಸೊ ಟ್ರೇಡಿಂಗ್ ಅಲ್ಲಿ ಗ್ರಿಪ್ ಸಿಕ್ಕರೆ ಆಟೋಮ್ಯಾಟಿಕಲಿ ನಿಮ್ಮ ಒಂದು ನೀವು ಏನ್ ಮಾಡ್ತೀರಾ? ಒಂದು ಪ್ರಾಫಿಟಬಲ್ ಜರ್ನಿಗೆ ನೀವು ಶಿಫ್ಟ್ ಆಗ್ತೀರಾ. ಸೊ ಈಗ ಟ್ರೇಡಿಂಗ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ತುಂಬಾ ಜನ ಲಾಸ್ ಅಲ್ಲಿ ಇದೀವಿ, ಸೇಬಿನು ಹೇಳ್ತಾ ಇದೆ ಎಫ್ ಅಂಡ್ ಓ ಮಾಡಬೇಡಿ. ಓಕೆ, ಸೊ ಈಗ ನಾವು ಎಫ್ ಅಂಡ್ ಓದಲ್ಲಿ ಆಗಲಿ ಅಥವಾ ಈಗಿನ ಯಾವುದೇ ಇನ್ಸ್ಟ್ರೂಮೆಂಟ್ ಅಲ್ಲಿ ಆಗಲಿ ನಾವು ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಸೊ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಸರ್ ಕೆಲವೊಂದು ರೂಲ್ಸ್ ಗಳಿವೆ. ಆ ರೂಲ್ಸ್ ಗಳನ್ನ ನನ್ನ ಒಂದು ಅನುಭವದ ಪ್ರಕಾರ ನಾನು ನಿಮ್ಗೆ ಕೆಲವೊಂದು ರೂಲ್ಸ್ ಗಳನ್ನ ನಾನು ಇಲ್ಲಿ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಸೊ ಎಷ್ಟರ ಮಟ್ಟಿಗೆ ಸರಿ ಇದೆ ಅಥವಾ ಎಷ್ಟರ ಮಟ್ಟಿಗೆ ತಪ್ಪಿದೆ ನನಗೆ ಗೊತ್ತಿಲ್ಲ. ಸೊ ನನ್ನ ಒಂದು ಅನಿಸಿಕೆ, ನನ್ನ ಒಂದು ಅಭಿಪ್ರಾಯನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತಿದ್ದೇನೆ. ಸೊ ಫಸ್ಟ್ ರೂಲ್ ಬರುತ್ತೆ ಡಿಸಿಷನ್ ಅಂದ್ರೆ ಏನು? ಸೊ ತುಂಬಾ ಜನರು ಟ್ರೇಡಿಂಗ್ ಅಲ್ಲಿ ತುಂಬಾ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ. ಸೊ ನಾನು ಇಲ್ಲಿ ಸಿ ತಗೋಬೇಕಾ ಅಥವಾ ಪಿ ತಗೋಬೇಕಾ? ನಾನು ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾ ಇದೀನಿ, ನಾನು ಇಲ್ಲಿ ಬೈ ಮಾಡ್ಬೇಕಾ ಅಥವಾ ಇಲ್ಲಿ ಸೆಲ್ ಮಾಡ್ಬೇಕಾ? ಸೊ ಫಸ್ಟ್ ಇಲ್ಲಿ ನಾವು ಒಂದು ಡಿಸಿಷನ್ ಅಂತ ತಗೊಳ್ಬೇಕು. ಸೊ ಫಸ್ಟ್ ನೀವು ಡಿಸಿಷನ್ ತಗೊಳ್ಬೇಕಂದ್ರೆ ನಿಮ್ ಹತ್ರ ಇರಬೇಕು ಒಂದು ಸೆಟಪ್. ಓಕೆ, ಸೆಟಪ್. ಈ ಸೆಟಪ್ ನ ನಾವೇನಂತ ಕರಿತೀವಿ? ಈ ಸೆಟಪ್ ನ ನಾವು ಸ್ಟ್ರಾಟಜಿ ಅಂತಾನು ಕರಿತೀವಿ.
ಓಕೆ, ಈ ಸೆಟಪ್ ನಾವು ಸ್ಟ್ರಾಟಜಿ ಅಂತಾನು ಕರಿತೀವಿ. ಸ್ಟ್ರಾಟಜಿ ಅಂದ್ರೆ ಏನಾಗುತ್ತೆ, ಒಂದು ಟ್ರೇಡ್ ನ ಮಾಡ್ಲಿಕ್ಕೆ ಅದರದೇ ಆದಂತ ಕೆಲವೊಂದು ರೂಲ್ಸ್ ಗಳು ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಓಕೆನಾ, ಸೊ ಅದನ್ನ ನಾನು ಮುಂದೆ ನಿಮ್ಗೆ ಹೇಳ್ತೀನಿ ಯಾವ ರೂಲ್ಸ್ ಏನೇನ್ ನೋಡ್ಬೇಕಂತ. ಓಕೆ, ಸೊ ಸ್ಟ್ರಾಟಜಿ ಸೆಟಪ್ ಅಂದ್ರೆ ಹೆಂಗೆ, ಸೆಟಪ್ ಯಾವ ತರ ಫಾಲೋ ಮಾಡಬೇಕು, ಏನ್ ಮಾಡ್ತಾರೆ. ಇವತ್ತು ನಾನು ವಿಡಿಯೋ ನೋಡ್ತಾ ಇದ್ದೀರಾ, ನಾಳೆ ಇನ್ಯಾರ್ದು ವಿಡಿಯೋನ ನೋಡ್ತೀರಾ, ಓಕೆನಾ, ನಾಡಿದ್ದು ಮತ್ತೆ ಯಾರ್ದೋ ವಿಡಿಯೋ ನೋಡ್ತೀರಾ. ಅಲ್ಲಿ ನೀವು ಏನ್ ಮಾಡ್ತೀರಾ, ಕನ್ಫ್ಯೂಷನ್ ಆಗ್ತಾರೆ. ಕನ್ಫ್ಯೂಷನ್ ಆದ್ರೆ ನಿಮ್ಗೆ ಇಲ್ಲಿ ಡಿಸಿಷನ್ ತೊಗೊಳಿಕ್ಕೆ ಆಗಲ್ಲ. ಓಕೆನಾ, ಸೊ ನೀವು ಕನ್ಫ್ಯೂಷನ್ ಆಗ್ಬಾರ್ದು ಅಂದ್ರೆ ಒಬ್ರನ್ನ ಯಾರನ್ನಾದ್ರೂ ಫಾಲೋ ಮಾಡಿ. ಒಬ್ರನ್ನ ಫಾಲೋ ಮಾಡಿದ್ರೆ, ಓಕೆನಾ, ಒಬ್ರನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ವ್ಯೂ ಬರುತ್ತೆ. ಸೊ ನಾನು ಏನ್ ಮಾಡ್ಬೇಕು ಟ್ರೇಡಿಂಗ್ ಅಲ್ಲಿ, ನಮ್ಗೆ ಯಾವ ಒಂದು ಸೆಟಪ್ ಮೇಲೆ ಅಥವಾ ಯಾವ ಒಂದು ಟ್ರೇಡಿಂಗ್ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡ್ಬೇಕು ಅನ್ನೋದು ನಿಮ್ಗೆ ಒಂದು ಭರವಸೆ ಬರುತ್ತೆ. ಓಕೆ, ಸೊ ಇಲ್ಲಿ ಮೇಜರ್ಲಿ ಎಲ್ಲರೂ ಲಾಸ್ ಮಾಡ್ಕೊಳ್ಳೋದೆ ಒಂದು ಯೂಟ್ಯೂಬ್ ಲೈವ್ ಇಂದ ಹೋಗ್ತಾರೆ ಅಥವಾ ಕಾಲ್ ಕೆಪ್ಸ್ ಮೇಲೆ ಹೋಗ್ತಾರೆ. ಸೊ ಆದಷ್ಟು ಬೇಗ ಕಾಲ್ ಕೆಪ್ಸ್ ಇಂದ ದೂರ ಬರಿ, ಈ ಲೈವ್ ಟ್ರೇಡಿಂಗ್ ಇಂದ ದೂರ ಬರಿ. ಓಕೆ, ನಾನು ಲೈವ್ ಟ್ರೇಡಿಂಗ್ ಅಲ್ಲಿ ಬರ್ತೀನಿ, ಲೈವ್ ಟ್ರೇಡಿಂಗ್ ನ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಅದೆಲ್ಲ ಮಾಡ್ಲಿಕ್ಕೆ ಅಲೌಡ್ ಇಲ್ಲ. ಓಕೆ, ಸೊ ಆಕ್ಚುಲಿ ನಾನು ಯಾರಿಗೂ ಹೇಳಲ್ಲ ತಗೋರಿ ಅಂತ, ಬೈ ಮಾಡ್ರಿ ಅಂತ ಡೈರೆಕ್ಟ್ ನಾನು ಯಾರಿಗೂ ಹೇಳಲ್ಲ, ಆತರ ಹೇಳಕ್ಕೆ ಯಾರಿಗೂ ಅಧಿಕಾರನೂ ಇಲ್ಲ. ಓಕೆ, ಸೊ ಅದಕ್ಕೆ ಇಲ್ಲಿ ಆದಷ್ಟು ಬೇಗ ನೀವು ಏನ್ ಮಾಡಿ, ನಿಮ್ದೇ ಆದಂತ ಒಂದು ಸ್ವಂತ ಸೆಟಪ್ ನ ಹುಡುಕಿ, ಅಥವಾ ಯಾರಾದ್ರೂ ನಿಮ್ಮ ಒಬ್ಬ ಮೆಂಟರ್ ಇದ್ರೆ ಆ ಮೆಂಟರ್ ಸೆಟಪ್ ನ ಫಾಲೋ ಮಾಡಿ. 100% ನೀವು ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀರಾ. ಇಲ್ಲ ಅಂದ್ರೆ ನಿಮ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸರ್. ಓಕೆ, ನಿಮ್ ಹತ್ರ ಒಂದು ಪವರ್ಫುಲ್ ಸೆಟಪ್ ಇದ್ರೆ ಮಾತ್ರ ನೀವು ಟ್ರೇಡಿಂಗ್ ಅಲ್ಲಿ ಒಂದು ಟ್ರೇಡ್ ನ ಪಂಚ್ ಮಾಡೋಕೆ ನಿಮ್ಗೊಂದು ಧೈರ್ಯ ಬರುತ್ತೆ. ಇಲ್ಲ ಅಂದ್ರೆ ಧೈರ್ಯ ಬರಲ್ಲ. ಯಾಕಂದ್ರೆ ರನ್ನಿಂಗ್ ಕ್ಯಾಂಡಲ್ ಅಲ್ಲಿ ಎಂಟ್ರಿ ಆಗೋ ಜನ ತುಂಬಾ ಇದ್ರೆ, ಓಡೋ ಕುದ್ರೆ 10 ಜನ ತುಂಬಾ ಇದಾರೆ. ರನ್ನಿಂಗ್ ಟ್ರೈನ್ ಓಡ್ತಾ ಇರೋದು, ಓಡೋ ಟ್ರೈನ್ ಅಲ್ಲಿ ಯಾರಾದ್ರೂ ಹೋಗ್ತೀರಾ, ಆಗಲ್ಲ ತಾನೆ. ಸೊ ಅದಕ್ಕೆ ಇಲ್ಲೂ ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕ್ಯಾಂಡಲ್ ಓಡ್ತಿರುವಾಗ ಟ್ರೇಡ್ ಮಾಡಿಕ್ ಆಗಲ್ಲ. ಸೊ ಯಾವಾಗ್ಲೂ ಟ್ರೇಡ್ ನ ನಾವು ಡಿಪ್ ಅಲ್ಲಿ ಹಿಡಿಬೇಕಾಗುತ್ತೆ. ಯಾವಾಗಲೂ ಟ್ರೇಡ್ ನಾವು ಡಿಪ್ ಅಲ್ಲಿ ಹಿಡಿದು ಹೈ ಅಲ್ಲಿ ಸೆಲ್ ಮಾಡ್ಬೇಕು. ತುಂಬಾ ಜನ ಟ್ರೇಡ್ ನ ಓಡ್ತಿರುವ ಇಲ್ಲಿ ಬೈ ಮಾಡ್ತಾರೆ, ಇಲ್ಲಿಂದ ರಿವರ್ಸ್ ಆಗುತ್ತೆ. ಸೊ ಆಟೋಮೆಟಿಕಲ್ ಲಾಸ್ ಆಗುತ್ತೆ, ಲಾಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಯಾವಾಗ್ಲೂ ನೀವೇನ್ ಮಾಡಿ, ಡಿಸಿಷನ್ ತಗೊಳ್ಬೇಕಂದ್ರೆ ನಿಮ್ ಹತ್ರ ಒಂದು ಪವರ್ಫುಲ್ ಆಗಿರೋ ಒಂದು ಸೆಟಪ್ ಅಥವಾ ಸ್ಟ್ರಾಟಜಿ ನಿಮ್ ಹತ್ರ ಇರ್ಲೇಬೇಕು ಸರ್. ಇಲ್ಲ ಅಂದ್ರೆ ಟ್ರೇಡ್ ತಗೊಳಕ್ಕೆ ನಿಮ್ಗೆ ಧೈರ್ಯ ಬರಲ್ಲ. ನಿಮ್ ಹತ್ರ ಒಂದು ಸೆಟಪ್ ಇಲ್ಲ ಅಂದ್ರೆ ನೀವ್ ಏನ್ ಮಾಡ್ತೀರಾ, ಬೇರೆಯವ್ರನ್ನ ಹೇಳಿದ್ನಲ್ಲ, ಬೇರೆಯವ್ರನ್ನ ಫಾಲೋ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಸೊ ಹಿಂಗೆ 2 ವರ್ಷ ಕಳೆದೋಗುತ್ತೆ. 2 ವರ್ಷ ಕಳೆದೋದ್ಮೇಲೆ ನೀವು ಸೇವ್ ಮಾಡಿರೋ ಸೇವಿಂಗ್ಸ್ ಎಲ್ಲ ಯಾವಾಗ ಖಾಲಿ ಆಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಓಕೆನಾ, ಅದ್ರ ಜೊತೆ ಮೇಲೆ ಸಾಲ ಕೂಡ ಮಾಡ್ಕೊಂಡಿರ್ತೀರ. ಸೊ ಅದು ನಮ್ಗೆ ಗೊತ್ತೇ ಆಗಿರಲ್ಲ. ಸೊ ಇಲ್ಲಿ ಯಾವಾಗ್ಲೂ ಡಿಸಿಷನ್ ತಗೊಳ್ಳಿ, ಡಿಸಿಷನ್ ಆದ್ಮೇಲೆ ಸೆಟಪ್ ಮೇಲೆ ವರ್ಕ್ ಮಾಡಿ. ಸೆಟಪ್ ನ ಯಾವ ತರ ಫೈಂಡ್ ಔಟ್ ಮಾಡ್ಬೇಕಾದ್ರೆ, ಸೆಟಪ್ ನ ನಾವು ಯಾವ ತರ ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ, ಸೆಟಪ್ ಅಂದ್ರೆ ಏನು, ಸ್ಟ್ರಾಟಜಿನ ಯಾವ ತರ ಬಿಲ್ಡ್ ಮಾಡ್ಬೇಕು, ತುಂಬಾ ಜನರಿಗೆ ಇಲ್ಲಿ ಏನಿದೆ ಕನ್ಫ್ಯೂಷನ್ ಇದೆ. ಓಕೆ, ಸೊ ಅದನ್ನ ನಿಮ್ಗೆ ಇಲ್ಲಿ ದೂರ ಮಾಡ್ತೀನಿ. ಸೆಟಪ್ ಬಗ್ಗೆ ಹೇಳಿಕ್ ಬಂದ್ರೆ, ಕೇವಲ ಸೆಟಪ್ ಇಂಡಿಕೇಟರ್ ಮೇಲೆ ವರ್ಕ್ ಆಗುತ್ತಾ, ಇಂಡಿಕೇಟರ್ ಮೇಲೆ ವರ್ಕ್ ಆಗುತ್ತಾ ಸೆಟಪ್, ಹೋಗ್ಲಿ. ಸೆಟಪ್ ಕೇವಲ ಪ್ರೈಸ್ ಆಕ್ಷನ್ ಮೇಲೆ ವರ್ಕ್ ಆಗುತ್ತಾ, ಬೇಡ. ಸೆಟಪ್ ಕೇವಲ ಚಾರ್ಟ್ ಪ್ಯಾಟರ್ನ್ ಮೇಲೆ ವರ್ಕ್ ಆಗುತ್ತಾ, ಸೆಟಪ್ ಕೇವಲ ಕ್ಯಾಂಡಲ್ ಸ್ಟಿಕ್ ಮೇಲೆ ವರ್ಕ್ ಆಗುತ್ತಾ, ಸೆಟಪ್ ಕೇವಲ ಡೇಟಾ ಮೇಲೆ ವರ್ಕ್ ಆಗುತ್ತಾ. ಸೆಟಪ್ ನ ಯಾವ ತರ ಫೈಂಡ್ ಔಟ್ ಮಾಡ್ಬೇಕು, ಒಂದು ಸೆಟಪ್ ನಿಮ್ ಹತ್ರ ಇರಬೇಕಂದ್ರೆ, ಒಂದು ಸ್ಟ್ರಾಟಜಿ ನಿಮ್ ಹತ್ರ ಇರಬೇಕಂದ್ರೆ ಇವೆಲ್ಲವೂ ಸರ್ ನಿಮ್ ಹತ್ರ ಇರ್ಲೇಬೇಕು. ಇವೆಲ್ಲವೂ ನಿಮ್ ಹತ್ರ ಇರ್ಲೇಬೇಕು. ಸೊ ಇವೆಲ್ಲವೂ ನೀವು ನೋಡ್ತಾ ಇರ್ತೀರ. ಇವನ್ನೆಲ್ಲವೂ ನೋಡ್ತಾ ಇದ್ದಾಗ ನಿಮಗ್ ಗೊತ್ತಿರಲ್ಲ ನೀವು ಯಾರ ಜೊತೆ ಕಾಂಪಿಟೇಷನ್ ಮಾಡ್ತಾ ಇದೀರಂತ, ನೀವು ಯಾರ ಜೊತೆ ಫೈಟ್ ಮಾಡ್ತಾ ಇದೀರಂತ. ಸೊ ಒಂದು ಸೆಟಪ್ ರೆಡಿ ಆಗ್ಬೇಕಂದ್ರೆ ನಿಮ್ಮ ಹತ್ರ ಇಂಡಿಕೇಟರ್ ಕೂಡ ಇರಬೇಕು, ನಿಮ್ಮ ಹತ್ರ ಪ್ರೈಸ್ ಆಕ್ಷನ್ ಕೂಡ ಇರಬೇಕು, ನಿಮ್ಮ ಹತ್ರ ಚಾರ್ಟ್ ಪ್ಯಾಟರ್ನ್ ಕೂಡ ಇರಬೇಕು, ನಿಮ್ಮ ಹತ್ರ ಕ್ಯಾಂಡಲ್ ಸ್ಟಿಕ್ ಇರಬೇಕು, ನಿಮ್ಮ ಹತ್ರ ಡೇಟಾ ಇರಬೇಕು. ಇವೆಲ್ಲವನ್ನು ಇನ್ಕ್ಲೂಡಿಂಗ್ ಮಾಡಿ, ಇವೆಲ್ಲವನ್ನು ಸೇರಿಸಿ ಒಂದು ಸೆಟಪ್ ರೆಡಿ ಆಗುತ್ತೆ. ಕೇವಲ ಒಂದು ಪ್ರೈಸ್ ಆಕ್ಷನ್ ಇಟ್ಕೊಂಡು, ಕೇವಲ ಒಂದು ಇಂಡಿಕೇಟರ್ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ ಅಂದ್ರೆ ಟ್ರೇಡ್ ಮಾಡೋಕೆ ಆಗಲ್ಲ, ತುಂಬಾ ಕಷ್ಟ ಇದೆ. ಓಕೆ, ಯಾಕೆ ಕಷ್ಟ ಇದೆ, ಸೊ ಇಲ್ಲಿ ನೀವು ನನ್ನ ಜೊತೆ ಕಾಂಪಿಟೇಷನ್ ಮಾಡ್ತಾ ಇಲ್ಲ, ಹೋಗ್ಲಿ. ನೀವು ಇನ್ನು ಬೇರೆ ಯಾವುದೋ ಒಬ್ಬ ಯೂಟ್ಯೂಬರ್ ಜೊತೆ ಕಾಂಪಿಟೇಷನ್ ಮಾಡ್ತಾ ಇಲ್ಲ, ಹೋಗ್ಲಿ. ನೀವು ಯಾರೋ ಒಬ್ಬ ಬಿಗ್ ಟ್ರೇಡರ್ ಇದ್ರೆ ಅವ್ರ ಜೊತೆ ನೀವು ಕಾಂಪಿಟೇಷನ್ ಮಾಡ್ತಾ ಇಲ್ಲ. ಇಲ್ಲಿ ನೀವು ಕಾಂಪಿಟೇಷನ್ ಮಾಡ್ತಾ ಇದೀರಾ ಸರ್. ಇಲ್ಲಿ ನೀವು ಕಾಂಪಿಟೇಷನ್ ಮಾಡ್ತಾ ಇದೀರಾ, ಇಲ್ಲಿ ನೀವು ಫೈಟ್ ಮಾಡ್ತಾ ಇದೀರಾ. FII ಜೊತೆ ಫೈಟ್ ಮಾಡ್ತೀರಾ, DII ಜೊತೆ ನೀವು ಫೈಟ್ ಮಾಡ್ತಾ ಇದೀರಾ, ಬ್ಯಾಂಕ್ಸ್ ಗಳ ಜೊತೆ ನೀವು ಫೈಟ್ ಮಾಡ್ತಾ ಇದ್ದೀರಾ, ಬ್ರೋಕರ್ ಗಳ ಜೊತೆ ನೀವು ಫೈಟ್ ಮಾಡ್ತಾ ಇದ್ದೀರಾ, HNI ಜೊತೆ ನೀವು ಫೈಟ್ ಮಾಡ್ತಿದ್ದೀರಾ. ಯಾರು ಇವರೆಲ್ಲ, ಇವ್ರೆಲ್ರ ಹತ್ರ ಏನಿರುತ್ತೆ, ಇವ್ರೆಲ್ರ ಹತ್ರ ಒಂದು ಬಿಗ್ ಫಂಡ್ ಇರುತ್ತೆ ಸರ್. ಓಕೆನಾ, ಇವ್ರೆಲ್ರ ಹತ್ರ ಒಂದು ಬಿಗ್ ಫಂಡ್ ಇರುತ್ತೆ. ಸೊ
ಇವ್ರ ಜೊತೆ ನಾವು ಕಾಂಪಿಟೇಷನ್ ಮಾಡ್ಲಿಕ್ಕಾಗುತ್ತಾ? ಇವ್ರ ಜೊತೆ ನಮ್ಗೆ ಕಾಂಪಿಟೇಷನ್ ಮಾಡ್ಲಿಕ್ಕಾಗಲ್ಲ. ನಾವು ಇವರನ್ನ ತಲೆ ಎತ್ತಿ ಮೇಲೆ ನೋಡಕ್ಕೂ ಆಗಲ್ಲ, ಅಷ್ಟೊಂದು ಬಿಗ್ ಪ್ಲೇಯರ್ಸ್ ಇವರು. ಓಕೆ, 1000 crores ಅಲ್ಲಿ ಇವರು ವರ್ಕ್ ಮಾಡ್ತಾ ಇರ್ತಾರೆ. ಸೊ ನಾವು ವರ್ಕ್ ಮಾಡ್ತಾ ಇರ್ತೀವಿ, 10,000 ಕ್ಯಾಪಿಟಲ್ ಇಟ್ಕೊಂಡು ನಾವಿಲ್ಲಿ ವರ್ಕ್ ಮಾಡ್ತಿರ್ತೀವಿ. 10,000 ನಾವಿಲ್ಲಿ ಕೇವಲ 10,000 ಕ್ಯಾಪಿಟಲ್ ಇಟ್ಕೊಂಡು ನಾವಿಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ. ಇವರು 10,000 ಕೋಟಿ, ಓಕೆನಾ, 10,000 ಕೋಟಿ ಫಂಡ್ ಇಟ್ಕೊಂಡು ಟ್ರೇಡ್ ಮಾಡ್ತಾ ಇರ್ತಾರೆ, ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಇವ್ರ ಜೊತೆ ನಮಗೆ ಇಲ್ಲಿ ಕಾಂಪಿಟೇಷನ್ ಅದು ಫೈಟ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಹಾಗಾದ್ರೆ ಇಲ್ಲಿ ಟ್ರೇಡ್ ಯಾವ ತರ ಮಾಡ್ಬೇಕಿಲ್ಲಿ? ನಾವಿಲ್ಲಿ ಏನಪ್ಪಾ ಅಂದ್ರೆ FII ಏನ್ ಮಾಡ್ತಿದೆ, FII ಏನ್ ಮಾಡ್ತಾ ಇದೆ, DI ಏನ್ ಮಾಡ್ತಾ ಇದೆ, ಬ್ಯಾಂಕ್ಸ್ ಗಳ ನ್ಯೂಸ್ ಏನಿದೆ, ಬ್ರೋಕರ್ಸ್ ಗಳ ನ್ಯೂಸ್ ಏನಿದೆ, ಬ್ರೋಕರ್ಸ್ ಏನ್ ಮಾಡ್ತಾ ಇದಾರೆ, HNI ಗಳು ಏನ್ ಮಾಡ್ತಾ ಇದಾರೆ. ಸೊ ಇವರು ಹೆಂಗೆ ಹೋಗ್ತಾ ಇದಾರೋ ನಾವು ಅದೇ ತರ ಹೋಗ್ಬೇಕಾಗುತ್ತೆ. ಮೊನ್ನೆ ನೀವು ಲಾಸ್ಟ್ ಟೈಮ್ ನೋಡಿದ್ರಿ, FII ಕಂಟಿನ್ಯೂ ಆಗಿ ಸೇಲ್ ಮಾಡ್ತಾ ಇತ್ತು. FII ಸೇಲ್ ಮಾಡ್ತಾ ಇದ್ದಾಗ ನಾವು ಬೈ ಮಾಡೋದ್ರಲ್ಲಿ ಏನಾದ್ರು ಅರ್ಥ ಇರುತ್ತಾ? ಇಂಟ್ರಾಡೇ ಬಿಟ್ಟಾಕಿ ಇನ್ವೆಸ್ಟರ್ಸ್ ಹೇಳ್ತಾ ಇದೀನಿ ನಾನು. FII ಸೇಲ್ ಮಾಡ್ತಿರುವಾಗ ಬೈ ಮಾಡೋದ್ರಲ್ಲಿ ಏನಾದ್ರು ಅರ್ಥ ಇರುತ್ತಾ? ಸೊ ಟ್ರೆಂಡ್ ನ ಫಾಲೋ ಮಾಡ್ಬೇಕಾಗುತ್ತೆ. ಸ್ಟಾಕ್ ಮಾಡಿ ಟ್ರೇಡ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ನಾನು ಡಿಸೆಂಬರ್ ಟ್ರೇಡ್ ಮಾಡ್ತಾ ಇಲ್ಲ, ಅವಾಗ ಒಂದು ಟ್ರೇಡ್ ಮಾಡ್ತಾ ಇದೀನಿ. ಸೊ ಪ್ರತಿದಿನ ಟ್ರೇಡ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಓಕೆ, ಸೊ ಇಲ್ಲಿ FII ಏನ್ ಮಾಡ್ತಾರೆ, DI ಏನ್ ಮಾಡ್ತಾರೆ, ಇವನ್ನೆಲ್ಲವನ್ನು ನೋಡ್ಕೊಂಡು ಸೊ ನಮ್ಮ ಒಂದು ಸ್ಟ್ರಾಟಜಿಗಳನ್ನ ಅದ್ರ ಜೊತೆ ಕನೆಕ್ಟ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೇಕಾಗುತ್ತೆ. ಎಲ್ಲ ಅಂದ್ರೆ ಟ್ರೇಡ್ ಮಾಡೋದು ತುಂಬಾ ಕಷ್ಟ ಇದೆ, ದುಡ್ಡು ಮಾಡೋದು ತುಂಬಾ ಕಷ್ಟ ಇದೆ. ಓಕೆ, ಸೊ ಈಗ ಸೆಟಪ್ ಯಾವ ತರ ಪ್ರಾಡಕ್ಟ್ ಮಾಡ್ಬೇಕಂತ ಹೇಳಿದೆ ನಿಮ್ಗೆ. ಓಕೆ, ಹೋಗಿ ನಿಮ್ಗೆ ಸೆಟಪ್ ಮಾಡ್ಲಿಕ್ಕೆ ಬರಲ್ಲ, ಆಲ್ರೆಡಿ ತುಂಬಾ ಯೂಟ್ಯೂಬ್ ಅಲ್ಲಿ ತುಂಬಾ ಸೆಟಪ್ಸ್ ಗಳಿವೆ, ತುಂಬಾ ಸ್ಟ್ರಾಟಜಿಗಳಿವೆ. ಒಂದು ಯಾವ್ದಾರೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಅವುಗಳನ್ನ ಇದ್ರ ಜೊತೆ ಕನೆಕ್ಟಿಂಗ್ ಮಾಡ್ಕೊಂಡು ಟ್ರೇಡ್ ನ ಮಾಡಿ. 1 ವರ್ಷ ಮಾಡಿ, ಒಂದೇ ದಿನದಲ್ಲಿ ಸಿಗಲ್ಲ. ಇವತ್ತೊಂದು ಟ್ರೇಡ್ ನ ಒಂದು ಸ್ಟ್ರಾಟಜಿ ಮೇಲೆ ಟ್ರೇಡ್ ಮಾಡ್ತೀನಿ, 1 ವಾರ ಮಾಡಿದ್ರೆ 2 ವಾರ ಮಾಡಿದ್ರೆ ಆಗಿಲ್ಲ ಅಂದ್ರೆ ಮುಂದೆ ಅದು ಆಗಲ್ಲ ಅಂತ ಇಲ್ಲ. ಓಕೆ, ಸೊ ಒಂದ್ 2-3 ದಿನ ಮಾರ್ಕೆಟ್ ಸೈಡ್ವೈಸ್ ಇರುತ್ತೆ, 1 ವಾರ ಸೈಡ್ವೈಸ್ ಇರುತ್ತೆ. ಸೈಡ್ವೈಸ್ ಮಾರ್ಕೆಟ್ ಅಲ್ಲಿ ಯಾವ್ದು ಸೆಟಪ್, ಯಾವ್ದು ಸ್ಟ್ರಾಟಜಿ ವರ್ಕ್ ಆಗಲ್ಲ. ಸೈಡ್ವೈಸ್ ಮಾರ್ಕೆಟ್ ಅಲ್ಲಿ ಬಿಟ್ಟು ಬರೀ ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಸೆಟಪ್, ಪ್ರತಿಯೊಂದು ಸ್ಟ್ರಾಟಜಿ ವರ್ಕ್ ಆಗುತ್ತೆ, ಆದ್ರೆ ಅದ್ರ ಮೇಲೆ ಕಂಟಿನ್ಯೂ ಆಗಿ ವರ್ಕ್ ಮಾಡಲ್ಲ. ಸೊ ಇಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ಫೇಲ್ ಆಗ್ತಾ ಇದೀವಿ. ಸೊ ಫೇಲ್ ಆಗೋಕೆ ಫಸ್ಟ್ ಆಗಿರೋ, ನಮ್ಮ ಕಣ್ ಮುಂದೆ ಕಾಣಿಸ್ತಾ ಇರೋ ಒಂದು ದೊಡ್ಡ ಕಾರಣ ಅಂದ್ರೆ ಸ್ಟ್ರಾಟಜಿಗಳನ್ನ ಚೇಂಜ್ ಮಾಡ್ತಾ ಹೋಗೋದು. ಸ್ಟ್ರಾಟಜಿಗಳನ್ನ ಚೇಂಜ್ ಮಾಡ್ತಾ ಹೋದ್ರೆ ಸೊ ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡೋಕೆ ಆಗಲ್ಲ. ಸೊ ಇದನ್ನ ಬರ್ದಿಟ್ಕೊಳ್ಳಿ. ರಿಸ್ಕ್ ರಿವಾರ್ಡ್ ರೇಷಿಯೋ, RRR. ಓಕೆ, ಸೊ ಥರ್ಡ್ ರೂಲ್ ಬರೋದಲ್ಲಿ ರಿಸ್ಕ್ ರಿವಾರ್ಡ್ ರೇಷಿಯೋ. ರಿಸ್ಕ್ ರಿವಾರ್ಡ್ ರೇಷಿಯೋ ಅಂದ್ರೆ ಏನು? ಸಿಂಪಲ್ ಆಗಿ ನಾನು ನಿಮ್ಗೊಂದು ಹೇಳ್ಕೊಡ್ತೇನೆ. ರಿಸ್ಕ್ ರಿವಾರ್ಡ್ ರೇಷಿಯೋ ಅಂದ್ರೆ ಜಾಸ್ತಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ. ಓಕೆ, ನಮ್ಮ ಹತ್ರ ಫಂಡ್ ಎಷ್ಟಿದೆ, ನನ್ನ ಹತ್ರ ಅಲ್ಲ, ನಿಮ್ಮ ಹತ್ರ, ಎಲ್ಲರ ಹತ್ರ ಬೇರೆ ಬೇರೆ ಫಂಡ್ ಇರುತ್ತೆ. ಓಕೆನಾ, ಆ ಫಂಡ್ ಮೇಲೆ, ಆ ಒಂದು ಕ್ಯಾಪಿಟಲ್ ಮೇಲೆ ನಾವು ಟ್ರೇಡ್ ಮಾಡ್ಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ನನ್ನ ಹತ್ರ 1 ಲಕ್ಷ ಇದೆ ಅಂತ ಅನ್ಕೊಳ್ಳಿ. 1 ಲಕ್ಷ ಎಲ್ಲವೂ ನಾವು 1 ಲಕ್ಷದ ಎಲ್ಲ ಒಂದು ಸಿನ ಬೈ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲಿ ತುಂಬಾ ಜನ ಏನಾದ್ರೆ ಮಾಡ್ತಾರೆ, 1 ಲಕ್ಷ ಇದೆ ಅಂದ್ರೆ ನಿಮ್ಮ ಹತ್ರ 1 ಲಕ್ಷ ಕ್ಯಾಪಿಟಲ್ ಇದೆ ಅಂದ್ರೆ ಅರೌಂಡ್ 80,000 ರೂಪಾಯಿ ಕ್ಯಾಪಿಟಲ್ ಡೆಪ್ಲಾಯ್ ಮಾಡ್ತಾರೆ. ಸೊ 80,000 ಏನ್ ಮಾಡ್ತಾರೆ, ಸಿನೋ ಪಿನೋ ತಗೊಂಡ್ಬಿಡ್ತಾರೆ ಇಲ್ಲಿ. ಸೊ ಇದು ತಪ್ಪು, ಫಸ್ಟ್ ತಪ್ಪು ಮಾಡೋದು ಇದು. ಓಕೆ, ಸೊ ಯಾವಾಗ್ಲೂ ನಮ್ಮ ಹತ್ರ 1 ಲಕ್ಷ ಇದೆ ಅಂದ್ರೆ ಅದ್ರಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ನನ್ನ ಪ್ರಕಾರ ಹೇಳ್ತೀನಿ, ನಾನು ಎಷ್ಟು ಯೂಸ್ ಮಾಡ್ತಿದ್ದೆ ಅಂದ್ರೆ, ನನ್ನ ಹತ್ರ 1 ಲಕ್ಷ ರೂಪಾಯಿ ಇದ್ರೆ ನಾನು ಇದರಲ್ಲಿ ಸರ್ 25,000 ರಿಂದ 30,000 ಯೂಸ್ ಮಾಡ್ತೀನಿ. ಇದು ಜಾಸ್ತಿನೇ ಆಯ್ತು. ಓಕೆ, ಇದು ಕೂಡ ಜಾಸ್ತಿನೇ ಆಯ್ತು, ಆದ್ರೂ ನಾನು ಯೂಸ್ ಮಾಡ್ತೀನಿ. ನಾನು ಮೊದಲೇ ಹೇಳಿದೀನಿ, ನನ್ನ ಒಂದು ಅನಿಸಿಕೆನ ನಾನು ಇಲ್ಲಿ ಹೇಳ್ತೇನೆ. ಓಕೆನಾ, ಸೊ ಇಲ್ಲಿ ಏನ್ ಮಾಡ್ತಾನೆ, 25,000 ರಿಂದ 30,000 ನಾನು ಇಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಓಕೆ, ಯಾರು ಮಾಡ್ಬೇಕು ಇದನ್ನ? 1 ಲಕ್ಷ ಇದೆ. ಓಕೆ, ಈಗ ನೀವು ಪ್ಲೇಯರ್ ಬರ್ತೀರಾ, ನೀವು ಪ್ಲೇಯರ್ ಬಂದವರಲ್ಲ, ಹೊಸಬ್ರಿಗಲ್ಲ ಇದು. ಓಕೆ, ಆಲ್ರೆಡಿ ನೀವು ಮಾರ್ಕೆಟ್ ಅಲ್ಲಿ 3-4 ವರ್ಷ ಬಂದಿದ್ದೀರಾ, 3-4 ವರ್ಷ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಮಾರ್ಕೆಟ್ ಅಲ್ಲಿ. ಅವರು 25,000 ರಿಂದ 30,000 ಫಂಡ್ ನ ಯೂಸ್ ಮಾಡಬಹುದು. ಏನೋ ಗೊತ್ತಿಲ್ಲದೆ ಹೊಸದಾಗಿ ಮಾರ್ಕೆಟ್ ಅಲ್ಲಿ ಬಂದಿರ್ತಾರೆ, 1 ತಿಂಗಳು 2 ತಿಂಗಳು ವರ್ಕ್ ಮಾಡ್ತಾರೆ, 1 ಲಕ್ಷ ಎಲ್ಲೋ ಸೇವಿಂಗ್ ಇರ್ತಾರೆ, ಏನೋ ಮಾಡ್ತಾರೆ, ಎಲ್ಲೋ ಅಮೌಂಟ್ ಹೊಂದಿಸಿ ಬಂದು ನೀವು ಇಲ್ಲಿ 25,000 ರಿಂದ 30,000 ಇನ್ವೆಸ್ಟ್ಮೆಂಟ್ ಟ್ರೇಡ್ ಮಾಡೋದಲ್ಲ. ನೀವು ಇಲ್ಲಿ ಮಾಡಬೇಕು ಕೇವಲ 1 ಲಾಕ್ ಇಂದ ಮಾತ್ರ ನೀವು ಟ್ರೇಡ್ ಮಾಡ್ಬೇಕು. ಅದು ಆಸ್ ಪರ್ ITM ಅಲ್ಲಿ ಎಷ್ಟು ಸಿಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, 10,000 ಆಗಿರ್ಬೋದು, 15,000 ಆಗಿರ್ಬೋದು, ಪ್ರೀಮಿಯಂ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ 25,000 ರಿಂದ 30,000 ಯಾರು ವರ್ಕ್ ಮಾಡ್ಬೋದು? ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್. ಸೊ ಇಲ್ಲಿ ರಿಸ್ಕ್ ರಿವಾರ್ಡ್ ರೇಷಿಯೋ ಅಂದ್ರೆ ಏನು? ಓಕೆ, ರಿಸ್ಕ್ ನೋಡಿ, ನಿಮ್ಮ ಹತ್ರ ಒಂದು ಸೆಟಪ್ ಇದೆ, ನಿಮ್ಮ ಹತ್ರ ಒಂದು ಸ್ಟ್ರಾಟಜಿ ಇದೆ, ನೀವು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ. ಓಕೆ, ಏನೋ ಒಂದು ಇವೆಂಟ್ ಇದೆ ಅಥವಾ ಇವೆಂಟ್ ಇಲ್ದೇನೆ ಇರ್ಬೋದು. ಓಕೆ, ಆದ್ರೂ ಕೂಡ ಮಾರ್ಕೆಟ್ ಅಲ್ಲಿ ತುಂಬಾ ಫ್ಲಕ್ಚುಯೇಷನ್ ಇರುತ್ತೆ, ತುಂಬಾ ವಾಲಿಟಿಲಿಟಿ ಇರುತ್ತೆ. ಆ ಒಂದು ಟೈಮ್ ಅಲ್ಲಿ ಟ್ರೇಡ್ ನ ಮಾಡ್ಬೇಕಾ?
ತುಂಬಾ ಜನ ಲಾಸ್ ಆಗೋದು ಅಲ್ಲೇ. ಸೊ ಏನೋ ಒಂದು ನ್ಯೂಸ್ ಇದೆ, ಓಕೆನಾ, ಏನೋ ಒಂದು ನ್ಯೂಸ್ ಇದೆ, ಆರ್ ಬಿ ಐ ಏನೋ ನ್ಯೂಸ್ ಕೊಡ್ತಾ ಇದೆ, ಆರ್ ಬಿ ಐ ಏನೋ ನಮ್ಗೆ ಗೊತ್ತಿದೆ 10ವರೆಗೆ ಗವರ್ನರ್ ಬರ್ತಾರೆ, ಒಂದ್ ಏನೋ ನ್ಯೂಸ್ ಕೊಡ್ತಾರೆ, ಅವನ ಟೈಮಲ್ಲಿ ಮಾರ್ಕೆಟ್ ಮೇಲಾದ್ರೆ ಹೋಗುತ್ತೆ, ಗುಡ್ ನ್ಯೂಸ್ ಮಾಡಿದ್ರೆ ಬ್ಯಾಡ್ ನ್ಯೂಸ್ ಮೇಲೆ ಮಾರ್ಕೆಟ್ ರಿವರ್ಸ್ ಆಗುತ್ತೆ. ಸೊ ಆ ಟೈಮಲ್ಲಿ ಟ್ರೇಡ್ ಮಾಡೋ ಜನ ತುಂಬಾ ಜನ ಇದ್ದಾರೆ. ಸೊ ಅವರು ಗ್ಯಾಂಬ್ಲರ್ಸ್ ಅಂತ ಹೇಳಲ್ಲ, ಓಕೆ, ರಿಸ್ಕ್ ತುಂಬಾ 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 ರಿಸ್ಕ್ ಇರುತ್ತೆ, ಬಿಟ್ಟು ಬಿಡಿ ಆತರ ಮಾಡಿ, ಓಕೆನಾ, ಮಾಡೋಕೆ ಏನು ಬೇಡ ಅನ್ನಲ್ಲ. ಆದ್ರೆ ಇಲ್ಲಿ ಗ್ಯಾಂಬ್ಲರ್ಸ್ ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಓಕೆ, ಇರೋ 10,000 ರೂಪಾಯಿನ ಅವರು 20,000 ರೂಪಾಯಿ ಮಾಡ್ಬೇಕಂತ ಬರ್ತಾರೆ ತುಂಬಾ ಜನ ಇಲ್ಲಿ ಹೀರೋ ಶೋರು ಟ್ರೇಡ್ ಮಾಡೋಕೆ. ಓಕೆ, ಇರೋ 1,00,000ನ ಒಂದೇ ಸಾರಿ ಅದನ್ನ ಡಬಲ್ ಮಾಡ್ಬೇಕು, 1,00,000. ಸೊ ಈ ತರ ಮಾಡೋದು ಬೇಡ. ಈ ತರ ಮಾಡ್ಲಿಕ್ಕೆ ಬಂದ್ರೆ ಆಗಲ್ಲ. ಒಂದಿನ ಆಗ್ಬೋದು, 2ನೇ ದಿನ 3ನೇ ದಿನ ಕಂಟಿನ್ಯೂಸ್ ಲಾಸ್ ಆಗ್ತೀರಾ. ಎಕ್ಸ್ಪೀರಿಯನ್ಸ್ ಇದೆ ನನಗೆ, ಓಕೆ, ತುಂಬಾ ಅನುಭವ ಆಗಿದೆ. ಸೊ ಅದಕ್ಕೆ ಇಲ್ಲಿ ಯಾವಾಗ್ಲೂ 10,000 ಇರೋದನ್ನ ಕೇವಲ ನೀವು 500 ರೂಪಾಯಿನೇ ಸಿಗಲಿ, ಬಿಗ್ ಅಮೌಂಟ್ ಇದು 500 ರೂಪಾಯಿ. 10,000 ಇದ್ದದ್ದು ಯಾವತ್ತೂ 20,000 ಆಗಲ್ಲ. ಓಕೆ, 500 ರೂಪಾಯಿಯಿಂದ ನೋಡಿ, ಫಂಡ್ ಕೂಡ ತುಂಬಾ ಅಕೌಂಟ್ ಆಗಿದೆ. ಫಂಡ್ ಎಲ್ಲ ಟ್ರೇಡ್ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಮ ಹತ್ರ ಹೆವಿ ಫಂಡ್ ಇದ್ರೆ ಒಂದು ಒಳ್ಳೆ ಅಮೌಂಟ್ ಕೂಡ ಮಾಡ್ಬೋದು, ಪ್ರಾಫಿಟ್ ಕೂಡ ಮಾಡ್ಬೋದು, ಹಂಗೆ ಲಾಸ್ ಕೂಡ ಆಗ್ಬೋದು. ಓಕೆ, ಸೊ ಆದ್ರೆ ಫಂಡ್ ಯಾವಾಗ್ಲೂ ಬಿಗ್ ಫಂಡ್ ಇಂದ ಮಾರ್ಕೆಟ್ ಅಲ್ಲಿ ಬರಬೇಡಿ. ಸ್ಮಾಲ್ ಫಂಡ್ ಅನ್ನ ಗ್ರೋ ಮಾಡ್ತಾ ಹೋಗಿ, ಸ್ಮಾಲ್ ಫಂಡ್ ಅನ್ನ ಗ್ರೋ ಮಾಡ್ತಾ ಹೋಗಿ. ಸೊ ಅದೇ ಮತ್ತೆ ಕನ್ಫ್ಯೂಷನ್ ಬರುತ್ತೆ ತುಂಬಾ ಜನರಲ್ಲಿ. ಸೊ ಹೆಂಗ್ ಗ್ರೋ ಮಾಡ್ಬೇಕು ಆಲ್ರೆಡಿ ಹೇಳಿದೀನಿ. ಒಂದು ಪವರ್ಫುಲ್ ಆಗಿರೋ ಸೆಟಪ್ ಸ್ಟ್ರಾಟಜಿ ನಿಮ್ಮ ಹತ್ರ ಬೇಕು. ಆ ಸೆಟಪ್ ಜೊತೆ ಏನೇನು ಇನ್ಕ್ಲೂಡ್ ಮಾಡ್ಬೇಕಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಅದನ್ನ ಫಾಲೋ ಮಾಡ್ಬೇಕು ನೀವು. ಓಕೆ, ಸೊ ಅವಾಗ ಮಾತ್ರ ಒಂದು ನೀವು ಸ್ಮಾಲ್ ಫಂಡ್ ಅನ್ನ ಸ್ಲೋಲಿ ಗ್ರೋ ಮಾಡ್ತಾ ಹೋಗ್ಬೋದು. ಒಂದೇ ಸರಿ 10,000 ಇದ್ದು 20,000 ಆಗಲ್ಲ. 10,000ಕ್ಕೆ 200 ರೂಪಾಯಿ 300 ರೂಪಾಯಿ ಬಂದ್ರು ಕೂಡ ದೊಡ್ಡ ಲಾಭ ಅದು. ಕ್ಯಾಲ್ಕುಲೇಟ್ ಮಾಡಿ, ಪರ್ಸೆಂಟೇಜ್ ವೈಸ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಈಗ ರಿಸ್ಕ್ ರಿವಾರ್ಡ್ ರೇಷಿಯೋದಲ್ಲಿ ಫಸ್ಟ್ ನಾವೇನ್ ನೆನಪಿಟ್ಕೊಳ್ಬೇಕು. ಈಗ ನೀವು ಒಂದು ಟ್ರೇಡ್ ನ ತಗೊಳ್ತಾ ಇದ್ದೀರಾ, ಓಕೆ, ನಾನು ನಂದು ಹೇಳ್ತೀನಿ. ಓಕೆ, ನಾನೊಂದು ಟ್ರೇಡ್ ನ ತಗೊಳ್ತಾ ಇದ್ದೀನಿ. ನನಗೇನೋ ಒಂದು ಸೆಟಪ್ ಸಿಕ್ಕಿದೆ, ಒಂದು ಸ್ಟ್ರಾಟಜಿ ಸಿಕ್ಕಿದೆ, ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ, ಡೇಟಾ ಹೇಳ್ತದೆ, ಎಲ್ಲವೂ ನಾನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ನನಗೇನ್ ಅನಿಸುತ್ತೆ, ಪರ್ಟಿಕ್ಯುಲರ್ ಈ ಒಂದು ಏರಿಯಾದಿಂದ ಬ್ಯಾಂಕ್ ನಿಫ್ಟಿ ಆಗಿರ್ಲಿ ಅಥವಾ ನಿಫ್ಟಿ ಆಗಿರ್ಲಿ ಇದರಿಂದ ಮೇಲ್ ಹೋಗುತ್ತೆ ನನ್ಗೊಂದು ಅನಿಸ್ತಾ ಇದೆ. ಸೊ ಮೇಲ್ ಹೋಗುತ್ತೆ ಅಂದಾಗ ನಾನು ಏನ್ ಮಾಡ್ತೀನಿ, ಒಂದು ಸಿನ ಎಫ್ ಅಂಡ್ ನಾನು ಟ್ರೇಡ್ ಮಾಡ್ತೀನಿ. ಸೊ ನಾನು ಒಂದು ಸಿನ ಟ್ರೇಡ್ ನ ಪಂಚ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸಿ ಟ್ರೇಡ್ ನಾನು ಪಂಚ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ರಿಸ್ಕ್ ಎಷ್ಟಿದೆ ಅನ್ನೋದನ್ನ ಫಸ್ಟ್ ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕು. ನನ್ನ ಒಂದು ಕ್ವಾಂಟಿಟಿ ಎಷ್ಟು ತಗೊಳ್ತಾ ಇದ್ದೀನಿ, ಆ ಕ್ವಾಂಟಿಟಿ ಮೇಲೆ ನನಗೆ ಮಾರ್ಕೆಟ್ ರಿವರ್ಸ್ ಮಾಡಿದ್ರೆ ನನ್ನ ಲಾಸ್ ಎಷ್ಟಾಗುತ್ತೆ ಅನ್ನೋದನ್ನ ಫಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಟ್ರೇಡ್ ತಗೊಂಡಾದ್ಮೇಲೆ ಪಂಚ್ ಮಾಡೋದು ನಾನು ಆಲ್ರೆಡಿ ಲೈವ್ ಅಲ್ಲಿ ತುಂಬಾ ಸಾರಿ ಹೇಳಿದ್ದೀನಿ ಇದನ್ನ. ಓಕೆ, ಟ್ರೇಡ್ ತಗೊಂಡಾದ್ಮೇಲೆ ಸೊ ಇಲ್ಲಿ ಟ್ರೇಡ್ ಪಂಚ್ ಮಾಡಿದ್ಮೇಲೆ ನನ್ನ SL ಇದೆ, ನನ್ನ ಲಾಸ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದಲ್ಲ. ಟ್ರೇಡ್ ನ ಪಂಚ್ ಮಾಡೋಕ್ಕಿಂತ ಮುಂಚೆನೆ, ನಿಮ್ ಸೆಟಪ್ ಸಿಗೋಕ್ಕಿಂತ ಮುಂಚೆನೆ, ಓಕೆ, ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಬಂದ್ರೆ ನಾನು ಸಿ ನ ಪಂಚ್ ಮಾಡ್ತೀನಿ. ಓಕೆ, ಸೊ ಈ ಒಂದು ಏರಿಯಾದಲ್ಲಿ ನಾನು ಟ್ರೇಡ್ ಪಂಚ್ ಮಾಡಿದ್ರೆ ಸೊ ನನ್ನ ಲಾಸ್ ಎಲ್ಲಿ ಬರುತ್ತೆ, ನನ್ನ SL ಎಲ್ಲಿ ಬರುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಸೊ SL ಯಾವ್ದಾರ ಫಾಲೋ ಮಾಡ್ಬೇಕು, ಒಂದು ಸ್ವಿಂಗ್ ವೈಸ್ ಮಾಡ್ಬೇಕು ಅಥವಾ ಸೆಟಪ್ ವೈಸ್ ಮಾಡ್ಬೇಕು. ನಿಮ್ ಸ್ಟ್ರಾಟಜಿ ಏನ್ ಹೇಳ್ತಾ ಇದೆ, ನಿಮ್ಮ ಲಾಸ್ ನಿಮ್ SL ಆ ಒಂದು SL ನ ಕೊಡಿ, ಅಥವಾ ನಿಯರೆಸ್ಟ್ ಯಾವ್ದಾದ್ರು ಸ್ವಿಂಗ್ ಇದ್ರೆ, ಸಪೋರ್ಟ್ ಇದ್ರೆ ಅದನ್ನ SL ಕೊಡಿ. ಓಕೆ, ಸೊ ಇಲ್ಲಿ ನಾನು ಇಲ್ಲಿ ಬೈ ಮಾಡಿದೆ ಅಂತ ಅನ್ಕೊಳ್ಳಿ. ಓಕೆ, ನಾನು ಇಲ್ಲಿ ಬೈ ಮಾಡಿದೆ, ನನ್ನ ಒಂದು SL ಬರ್ತಾ ಇದೆ ಇಲ್ಲ ಅರೌಂಡ್ 35ರಿಂದ 40 ಪಾಯಿಂಟ್ SL ಬರ್ತದೆ. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, ಒಂದು SL ನ ಇಡ್ತೀನಿ. ಓಕೆ, ನಾನಿಲ್ಲಿ ಬೈ ಮಾಡಿದ್ದೀನಿ, ನಾನಿಲ್ಲಿ ಸಿ ಬೈ ಮಾಡಿದೆ, ಈ ಒಂದು ಏರಿಯಾ ನಾನು SL ಇಟ್ಕೊಳ್ಳಿ. ಸೊ ನನ್ನ ಟಾರ್ಗೆಟ್ ಏನಿರ್ಬೇಕು, ಹಾಗಾದ್ರೆ ನನ್ನ ಟಾರ್ಗೆಟ್ ಇರಬೇಕು 35 ಪಾಯಿಂಟ್ SL ಕೊಡ್ತಾ ಇದೀನಿ ಅಂದ್ರೆ ನಾನು 35 ಪಾಯಿಂಟ್ ನಾನು ಎಕ್ಸಿಟ್ ಆಗ್ಬೇಕಾ. ಮಿನಿಮಮ್ ಎಫ್ ಅಂಡ್ ದಲ್ಲಿ ಟ್ರೇಡ್ ಮಾಡೋರು 1:2 ಟಾರ್ಗೆಟ್ ನ ಇಟ್ಕೊಳ್ಳಿ. ಓಕೆ, 1:2 ಟಾರ್ಗೆಟ್ ನ ಇಟ್ಕೊಳ್ಳಿ. ಸೊ ಆ ತರ ನಿಮ್ ಸೆಟಪ್ ಕೂಡ ಹೇಳ್ಬೇಕು ನಿಮ್ಗೆ, ನಿಮ್ ಸ್ಟ್ರಾಟಜಿ ಕೂಡ ಹೇಳ್ಬೇಕು, ನಿನಗೆ ಇಲ್ಲಿ 1:2 ಟಾರ್ಗೆಟ್ ಸಿಗುತ್ತೆ ಅಂತ ಸುಮ್ನೆ ಟ್ರೇಡ್ ಮಾಡಂಗಿಲ್ಲ. ಓಕೆ, ಆ ತರ ಒಂದು ಸೆಟಪ್ ನೀವು ಫಾಲೋ ಮಾಡ್ಕೊಳ್ಳಿ, ಹುಡುಕ್ರಿ, ಅನಾಲಿಸ್ ಮಾಡಿ, ಸಿಗುತ್ತೆ. ಓಕೆ, ಸೊ ಇಲ್ಲಿ ನನ್ನ ಒಂದು ಟಾರ್ಗೆಟ್ ಇರಬೇಕು. ಫಸ್ಟ್ ಟಾರ್ಗೆಟ್ ನಂದಿಲ್ಲಿ 35 ಪಾಯಿಂಟ್ ನಾನು SL ತಗೊಂಡಿದ್ದೆ ಅಂದ್ರೆ ಫಸ್ಟ್ ಟಾರ್ಗೆಟ್ ಇಲ್ಲಿ 35ರಿಂದ 40 ಪಾಯಿಂಟ್ ನನಗೆ ಆರಾಮಾಗಿ ಈಸಿಯಾಗಿ ಸಿಗಬೇಕು. ಮಾರ್ಕೆಟ್ ರಿವರ್ಸ್ ಆಗುತ್ತೋ SL ಆಗುತ್ತೋ ಸೆಕೆಂಡ್ರಿ. ಓಕೆ, ಆಸ್ ಪರ್ ಅನಾಲಿಸಿಸ್ ಪ್ರಕಾರ, ನಮ್ಮ ಸ್ಟ್ರಾಟಜಿ ಪ್ರಕಾರ ಸುಲಭವಾಗಿ ಇಲ್ಲಿವರೆಗೂ ಹೋಗ್ಬೇಕು. ಓಕೆ, ಸೆಕೆಂಡ್ ಇಲ್ಲಿಂದ ಪ್ಲಸ್ ಮತ್ತೆ ನಂಗೆ 35ರಿಂದ 40 ಪಾಯಿಂಟ್ ಇಲ್ಲಿ ಸಿಗಲೇಬೇಕು. ಅರೌಂಡ್ ಎಷ್ಟು ಆಯ್ತು ನಂದಿಲ್ಲಿ, ಅರೌಂಡ್ ನಂದಿಲ್ಲಿ 80 ಪಾಯಿಂಟ್ ಟಾರ್ಗೆಟ್ ಆಯ್ತು, 80 ಪಾಯಿಂಟ್ ನನ್ನ ಟಾರ್ಗೆಟ್ ಆಯ್ತು. ಲೈವ್ ನಾನು ಹಿಡಿದಿದ್ದೀನಿ, ಅದಕ್ಕಾಗಿ ನಾನು ಹೇಳ್ತಾ ಇದೀನಿ. ಸೊ ಇಲ್ಲಿ 80 ಪಾಯಿಂಟ್ ನಮ್ಗೆ ಸಿಗಲೇಬೇಕು. ಈಗ ತುಂಬಾ ಜನ ಮಿಸ್ಟೇಕ್ ಏನ್ ಮಾಡ್ತಾರಂದ್ರೆ, ಸೊ ಗಮನಿಸಿ, ರಿಸ್ಕ್ ರಿವಾರ್ಡ್ ಎಲ್ಲ ಕರೆಕ್ಟ್ ಆಗಿದೆ, ಮ್ಯಾಚ್ ಆಗ್ತಾ ಇದೆ, SL ಕೂಡ ಮ್ಯಾಚ್ ಆಗ್ತಾ ಇದೆ. ಆದ್ರೆ ಬೈ ಏನೋ ಮಾಡ್ತಾರೆ. ಓಕೆ, ಬೈ ಮಾಡಿದ್ರೆ ಸೊ 1:1 ಅಲ್ಲಿ ಮುಟ್ಟಿರಲ್ಲ, ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಡ್ತಾರೆ ಇಲ್ಲಿ. ಸೊ ಇದು ಲಾಸ್ ಆಗೋಕ್ ಫಸ್ಟ್ ಕಾರಣ. ಓಕೆ, ಪ್ರಾಫಿಟ್ ನ ಬಿಡಿ, ಪ್ರಾಫಿಟ್ ಇವತ್ತಲ್ಲ ನಾಳೆ ಆಗುತ್ತೆ. ಫಸ್ಟ್ ಹೋಲ್ಡ್ ಮಾಡೋದನ್ನ ಕಲೀರಿ.
ಟ್ರೇಡ್ ಅನ್ನ ಹೋಲ್ಡ್ ಮಾಡೋದನ್ನ ಕಲ್ರಿ. ಟ್ರೇಡ್ ಹೋಲ್ಡ್ ಮಾಡಿದಷ್ಟು ನಿಮ್ಗೆ ಬಿಗ್ ಪ್ರಾಫಿಟ್ ಆಗುತ್ತೆ. ಒಂದೇ ಕ್ವಾಂಟಿಟಿಯಿಂದ ಟ್ರೇಡ್ ಮಾಡಿ ಪರವಾಗಿಲ್ಲ, ಆದ್ರೆ ಹೋಲ್ಡ್ ಮಾಡೋದನ್ನ ಕಲ್ರಿ. ಹೋಲ್ಡ್ ಮಾಡ್ಬೇಕಾದ್ರೆ ಪೇಷನ್ಸ್ ತುಂಬಾ ಬೇಕು. ಪೇಷನ್ಸ್ ಬೇಕಾದ್ರೆ ಏನ್ ಮಾಡ್ಬೇಕು ನೆಕ್ಸ್ಟ್ ನಾನು ಹೇಳ್ತೀನಿ. ಇಲ್ಲಿ ನೋಡಿ ಗಮನಿಸಿ, ಒಂದು ಕ್ವಾಂಟಿಟಿಯನ್ನು ತಗೊಂಡಿರ್ತಾರೆ. ಓಕೆ, ಒಬ್ಬ ಎ ಅನ್ನೋ ಪರ್ಸನ್ ಒಂದು ಕ್ವಾಂಟಿಟಿಯನ್ನು ತಗೊಂಡಿರ್ತಾನೆ, ಬಿ ಅನ್ನೋ ಪರ್ಸನ್ ಇಲ್ಲಿ 10 ಕ್ವಾಂಟಿಟಿಯನ್ನು ತಗೊಂಡಿರ್ತಾನೆ. ಓಕೆ, ಸೊ ಇವನು ಏನ್ ಮಾಡ್ತಾನೆ, ಇವನು ಸ್ಕ್ಯಾಲ್ಪರ್, ಇವನು ಹೋಲ್ಡ್ ಮಾಡ್ತಾನೆ ಇವನು. ಓಕೆ, ಸೊ ಇವನು ಒಂದು ಕ್ವಾಂಟಿಟಿಯಿಂದ ಏನ್ ಮಾಡ್ತಾನೆ 80 ಪಾಯಿಂಟ್ ಅವ್ರು ಹೋಲ್ಡ್ ಮಾಡ್ತಾನೆ. ಇವನು 10 ಕ್ವಾಂಟಿಟಿ ತಗೊಂಡು ಅರೌಂಡ್ 10 ರಿಂದ 15 ಪಾಯಿಂಟ್ ಅಲ್ಲಿ 20 ಪಾಯಿಂಟ್ ಅಲ್ಲಿ ಎಕ್ಸಿಟ್ ಆಗ್ತಾನೆ. ಎಸ್ ಎಲ್ ಎಷ್ಟು ಇರುತ್ತೆ, ಸೇಮ್ ಎಸ್ ಎಲ್. ಇವನು ಕೂಡ 30 ರಿಂದ 35 ಪಾಯಿಂಟ್ ಎಸ್ ಎಲ್, ಇವನು ಕೂಡ 30 ರಿಂದ 35 ಪಾಯಿಂಟ್ ಎಸ್ ಎಲ್ ಇರುತ್ತೆ. ಓಕೆ, ಆಸ್ ಪರ್ ಸೆಟಪ್ ಪ್ರಕಾರ, ಪ್ಯಾಕೇಜ್ ಪ್ರಕಾರ ಇಬ್ರು ಟ್ರೇಡ್ ತಗೊಂಡಿರ್ತಾರೆ. ಅರೆ ಇವನು ಪ್ರಾಫಿಟ್ ಬೇಗ ಬುಕ್ ಮಾಡ್ಕೊಡ್ತಾರೆ. ಪ್ರಾಫಿಟ್ ಬೇಗ ಬುಕ್ ಮಾಡ್ಕೊಂಡ್ರೆ ಇವನಿಗೆ ಏನಾಗುತ್ತೆ, ಲಾಸ್ ಆಗುತ್ತೆ. ಆದ್ರೆ ಅದೇ ಪ್ರಾಫಿಟ್ ನ ಇವನು ಏನ್ ಮಾಡ್ತಾನೆ, ಅದೇ ರಿವರ್ಸ್ ಬಂದಾಗ 10 ಪಾಯಿಂಟ್ ಇವನು ಎಕ್ಸಿಟ್ ಆಗಲ್ಲ. ಇಲ್ಲಿ ಎಕ್ಸಿಟ್ ಆಗಿ 35 ರಿಂದ 40 ಪಾಯಿಂಟ್ ಎಕ್ಸಿಟ್ ಆಗ್ತಾನೆ. ಇವನು ಕೂಡ ಸೇಮ್, ಇವನು 30 ರಿಂದ 40 ಪಾಯಿಂಟ್ ಎಕ್ಸಿಟ್ ಆಗ್ತಾನೆ. ಆದ್ರೆ ಇವನು ಹೋಲ್ಡ್ ಮಾಡ್ತಾನೆ 80 ಪಾಯಿಂಟ್ ವರೆಗೂ, ಇವನು ಬುಕ್ ಮಾಡ್ಕೊಳ್ತಾನೆ 15 ರಿಂದ 20 ಪಾಯಿಂಟ್ ವರೆಗೂ. ಸೊ ಇವ್ರು ಇಲ್ಲಿ ಲಾಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇವರು ಮಾರ್ಕೆಟ್ ಅಲ್ಲಿ ತುಂಬಾ ಬೇಗ ಲಾಸ್ ಆಗ್ತಾರೆ, ಮಾರ್ಕೆಟ್ ಇಂದ ತುಂಬಾ ಬೇಗ ಹೊರಗೆ ಹೋಗ್ತಾನೆ. ಓಕೆ, ಎಷ್ಟು ಸಾಧ್ಯನೋ ಅಷ್ಟು ಟ್ರೇಡ್ ನ ಹೋಲ್ಡ್ ಮಾಡೋದನ್ನ ಕಲೀರಿ. 1:2 ಬೇಡ, 1:1.5 1.6 ಸಿಕ್ಕರು ಕೂಡ ನೀವು ಬುಕ್ ಮಾಡ್ಕೊಳ್ಳಿ, ಬೇಡ ಅನ್ನೋದು. 1:1 ವರೆಗೂ ನೀವು ಹೋಲ್ಡ್ ಮಾಡ್ಲೇಬೇಕು. ರಿವರ್ಸ್ ಬಂತಾ, 1:1 ವರೆಗೂ ಹೋಗಿ ರಿವರ್ಸ್ ಬರ್ತಾ ಇದೆ ಅಂದ್ರೆ CTC ಎಕ್ಸಿಟ್ ಆಗಿ ಕಾಸ್ಟ್ ಎಕ್ಸಿಟ್ ಆಗಿ ಆ ಲಾಸ್ ಏನು ತಗೊಳಂಗಿಲ್ಲ. ಇಲ್ಲಿ ಏನಾಗುತ್ತೆ, ಕೆಲವೊಂದು ಟೈಮ್ ಅಲ್ಲಿ ಬ್ರೇಕ್ಔಟ್ ಆಗೋದು ರಿವರ್ಸ್ ಮಾಡುತ್ತೆ, ಅಲ್ಲಿ ಏನು ಮಾಡ್ಲಿಕ್ಕಲ್ಲ. SL ಕೊಡ್ಲೇಬೇಕು, ಹೊರಲೇಬೇಕು. ಇಲ್ಲಿ ಕೆಲವೊಬ್ರು ಇರ್ತಾರೆ, ಇವನ್ ನೋಡಿ 35 40 ಪಾಯಿಂಟ್ ಎಕ್ಸಿಟ್ ಆಗಿರ್ತಾನೆ. ಆದ್ರೆ ಇಲ್ಲಿ ಒಂದು ಕ್ವಾಂಟಿಟಿಯಿಂದ ಟ್ರೇಡ್ ಮಾಡಿರ್ತಾನಲ್ಲ, ಇವನ ಕ್ವಾಂಟಿಟಿ ತುಂಬಾ ಕಡಿಮೆ ಇದೆ. ಇವನ್ ಏನ್ ಮಾಡ್ತಾನೆ, 35 ರಿಂದ 40 ಪಾಯಿಂಟ್ SL ಬಂದಾಗ, ಓಕೆ 35 ರಿಂದ 40 ಪಾಯಿಂಟ್ SL ಬಂದಾಗ ಇವನ್ ಏನ್ ಮಾಡ್ತಾನೆ, ಎಕ್ಸಿಟ್ ಆಗಲ್ಲ. ಇನ್ನೊಂದ್ ಸ್ವಲ್ಪ ವೇಟ್ ಮಾಡೋಣ. ಸೊ ಇನ್ನೊಂದು ಇಲ್ಲಿ ನೋಡಿ, ಇನ್ನೊಂದು 10 ಪಾಯಿಂಟ್ ಕೆಳಗೆ ಕೊಡೋಣ SL ನ. ಸೊ ಇಲ್ಲಿಂದ ಆದ್ರೂ ಮಾರ್ಕೆಟ್ ಮತ್ತೆ ಮೇಲೆ ಹೋಗ್ಬೋದೇನೋ ಅಂತ ಇವನು ಮಂಡೇಲಿ ನಡೀತಾ ಇರುತ್ತೆ. ಸೊ ಇದು ತಪ್ಪು, ಈ ತರ ಮಾಡುದು. SL ನೀವು ಏನು ಕಾಂಡಕ್ಟ್ ಮಾಡಿದ್ರು ಟ್ರೇಡ್ ತೊಗೊಳಕ್ಕಿಂತ ಮುಂಚೆ ಇದೇ ನಿಮ್ SL ಆಗಿರ್ಲಿ, ಮಾರ್ಕೆಟ್ ನಿಮ್ SL ಹಿಟ್ ಮಾಡಿ ಮೇಲೆ ಹೋಗ್ಲಿ, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಟೈಮ್ ನಿಮ್ಗೆ ಸೆಟಪ್ ಸಿಗುತ್ತೆ. ಈ ತರ ಮಾರ್ಕೆಟ್ ಅಲ್ಲಿ ನಾನು ತುಂಬಾ ಗಮನಿಸಿ, ತುಂಬಾ ಅನಾಲಿಸಿಸ್ ಮಾಡಿದೀನಿ. ಈ ತರ ನಿಮಗೆ SL ಹಿಟ್ ಮಾಡಿ, ಓಕೆನಾ, SL ಹಿಟ್ ಮಾಡಿ 10 ಸಾರಿ ಮೇಲೆ ಹೋದ್ರೆ, ಓಕೆ, ಅದೇ ಸೇಮ್ ಸ್ಟ್ರಾಟಜಿ ಮೇಲೆ 90 ಸಾರಿ ವರ್ಕ್ ಆಗುತ್ತೆ. ಅದಕ್ಕೆ ಇಲ್ಲಿ ನೀವು ಟ್ರೇಡ್ ನ ತಗೋಗಿಂತ ಮುಂಚೆ ಏನು ಒಂದು ಅನಾಲಿಸ್ ಮಾಡಿದ್ರು, SL ಅಂದ್ರೆ SL ಕೊಟ್ಟು ಎಕ್ಸಿಟ್ ಆಗ್ಲೇಬೇಕು. ಪ್ರಾಫಿಟ್ ಬಂದ 1:1 ಹೋಲ್ಡ್ ಮಾಡಿ, 1:2 1:1.5 1:6 ವರೆಗೂ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ಲಾಸ್ ಅಲ್ಲಿ SL ಬಂದ್ರೆ ಎಕ್ಸಿಟ್ ಆಗ್ಲೇಬೇಕು. ಒಂದೇ ಒಂದು ಪಾಯಿಂಟ್ ಜಾಸ್ತಿ SL ಕೊಡಬೇಡಿ. ಕ್ಯಾಂಡಲ್ ಸೆಂಟಿಮೆಂಟ್ ಮೇಲೆ, ಓಕೆ, ಕ್ಯಾಂಡಲ್ ಸೆಂಟಿಮೆಂಟ್ ಮೇಲೆ ಒಂದೇ ಒಂದು ಪಾಯಿಂಟ್ ಜಾಸ್ತಿ SL ಕೊಡಬೇಡಿ. ಇದು ರಿಸ್ಕ್ ಟು ರಿವಾರ್ಡ್ ರೇಷಿಯೋ. ಸೊ ಯಾವಾಗಲೂ ಇನ್ನ ಟ್ರೇಡ್ ತಗೊಳ್ಳಿಂತ ಮುಂಚೆ ಅನಾಲಿಸಿಸ್ ಮಾಡಿ, ಟ್ರೇಡ್ ನಾನು ಎಲ್ಲಿ ತಗೊಳ್ಬೇಕು, ಟ್ರೇಡ್ ತಗೊಳ್ಳಿಕ್ಕೆ ರೀಸನ್ ಏನಿದೆ, ಓಕೆ, ಆ ಟ್ರೇಡ್ ತಗೊಂಡಾಗ ನಾನು ರಿಸ್ಕ್ ನಂಗೆ ಮ್ಯಾನೇಜ್ ಆಗ್ತಾ ಇದೆಯಾ ಇಲ್ವಾ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ನೀವು 35 ರಿಂದ 40 ಪಾಯಿಂಟ್ SL ಕೊಡ್ತಾ ಇದ್ರ, ಓಕೆ, 35 ರಿಂದ 40 ಪಾಯಿಂಟ್ SL ಕೊಡ್ತಾ ಇದ್ರ, ನಿಮ್ ಟಾರ್ಗೆಟ್ ಹೇಳ್ತಾ ಇದೆ ಕೇವಲ 30 ರಿಂದ 40 ಪಾಯಿಂಟ್ SL ಇದೆ. 1:1 ಮಾತ್ರ ಹೇಳಿದೆ, 1:2 ಹೋಗ್ಲಿಕ್ಕೆ ನಿಮ್ಗೆ ಅನಿಸ್ತಾ ಇಲ್ಲ, ನಿಮ್ಗೆ ಅನಿಸ್ತಾ ಇದೆ 1:2 ಇದು ಹೋಗಲ್ಲ. 1:2 ಹೋಗ್ತಾ ಇಲ್ಲ ಅಂದ್ರೆ ನೀವು ಟ್ರೇಡ್ ನ ಪಂಚ್ ಮಾಡಬೇಡಿ. ಟ್ರೇಡ್ ಪಂಚ್ ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ಬೇಕು, ಅದು ಹೋಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಓಕೆನಾ. 1:2 ಮೇಲೆ ಹೋಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಟ್ರೇಡ್ ನ ನಿಮ್ಗೆ ಪಂಚ್ ಮಾಡೋಕೆ ಮುಂಚೆ ನೀವು ಅನಾಲಿಸಿಸ್ ಪ್ರಕಾರ ಅಲ್ಲಿವರೆಗೂ ಈಸಿಯಾಗಿ ಹೋಗುತ್ತೆ ಅಂತ ನಿಮ್ಗೆ ಅನಿಸ್ಬೇಕು. ಅನಿಸಿದ್ರೆ ಮಾತ್ರ 1:2 ವರೆಗೂ ಅನಿಸಿದ್ರೆ ಮಾತ್ರ ಟ್ರೇಡ್ ನ ಪಂಚ್ ಮಾಡಬೇಡಿ. ಇಲ್ಲ ಇದು 1:1 ಇಂದ ರಿವರ್ಸ್ ಆಗುತ್ತೆ ಅಂದ್ರೆ ಟ್ರೇಡ್ ನ ಪಂಚ್ ಮಾಡಬೇಡಿ. ಇಲ್ಲಿ ಗೊತ್ತಿರಲ್ಲ, ಓಕೆನಾ, ಮೇಲೆ ಬಯರ್ಸ್ ಆಕ್ಟಿವ್ ಆಗ್ತಾ ಇರ್ತಾರೆ, ಅದು ಸೆಕೆಂಡ್ರಿ, ಓಕೆನಾ. ಒಂದ್ ವೇಳೆ ನೀವು ಬೈ ಮಾಡ್ಲೇಬೇಕಂದ್ರೆ 1:1 ಇಂದ ರಿವರ್ಸ್ ಬರ್ತಾ ಇದೆ ಅಂದ್ರೆ CTC ಎಕ್ಸಿಟ್ ಆಗಿ ಪ್ರಾಫಿಟ್ ನ ಬುಕಿಂಗ್ ಮಾಡಬೇಡಿ ಸರ್. ನೀವು ಎಷ್ಟು ಬೇಗ ಪ್ರಾಫಿಟ್ ನ ಬುಕಿಂಗ್ ಮಾಡ್ಕೊಳ್ತಿರೋ ಅಷ್ಟೇ ಬೇಗ ಲಾಸ್ ಆಗ್ತೀರಾ. ಹೋಲ್ಡ್ ಮಾಡೋದನ್ನ, ಪ್ರಾಫಿಟ್ ಅಲ್ಲಿ ಹೋಲ್ಡ್ ಮಾಡೋದನ್ನ ಕಲೀರಿ, ಲಾಸ್ ಅಲ್ಲಿ ಆದಷ್ಟು ಬೇಗ ಎಕ್ಸಿಟ್ ಆಗೋದನ್ನ ಕಲೀರಿ. 4th ರೂಲ್ ಬರುತ್ತೆ ಸರ್, 4th ರೂಲ್ ಬರುತ್ತೆ, ಅಪ್ಡೇಟ್ ಯುವರ್ ಸೆಲ್ಫ್. ಸೊ ನಮಗ್ ನಾವೇ ಇಲ್ಲಿ ಅಪ್ಡೇಟ್ ಆಗ್ಬೇಕು. ಯಾರು ನಿಮ್ಮನ್ನ ಬಂದು ಅಪ್ಡೇಟ್ ಆಗ್ರಿ ಅಂತ ಹೇಳಿಲ್ಲ. ನಿಮ್ಗೆ ಯಾರೋ ಕ್ಲಾಸ್ ಹೇಳ್ಬಹುದು, ಓಕೆ, ಆದ್ರೆ ನಿಮ್ಮ ಬೆರಳು ಹಿಡಿದು ಟ್ರೇಡ್ ಪಂಚ್ ಮಾಡಿಸೋರು ಯಾರು ಇರಲ್ಲ. ಓಕೆ, ನಿಮ್ ಬೇರೆ ಹಿಡಿದು ಇಲ್ಲೇ ಟ್ರೇಡ್ ನ ಪಂಚ್ ಮಾಡೋ, ನೀವು ಇಲ್ಲೇ ಪ್ರಾಫಿಟ್ ನ ಬುಕ್ ಮಾಡ್ಕೋ, ಇಲ್ಲೇ SL ನ ಬುಕ್ ಮಾಡ್ಕೊಂತ ಯಾರು ಹೇಳಲ್ಲ. ಇಲ್ಲಿ ನಿಮಗ್ ನೀವೇ ಏನಾಗ್ಬೇಕು, ಅಪ್ಡೇಟ್ ಆಗ್ಬೇಕು. ಸೊ ಅಪ್ಡೇಟ್ ಯಾವ ತರ ಆಗ್ಬೇಕಂದ್ರೆ ಸರ್, ಫಸ್ಟ್ ಇಲ್ಲಿ ನೀವು ಏನ್ ಅರ್ಥ ಮಾಡ್ಕೊಳ್ಳಿ ಅಂದ್ರೆ, ಪ್ರತಿದಿನ ಟ್ರೇಡ್ ನ ಮಾಡ್ಬೇಕಾ, ಎವ್ರಿ ಡೇ ಪ್ರತಿದಿನ ನಾನು ಟ್ರೇಡ್ ನ ಮಾಡ್ಬೇಕಾ. ಓಕೆ, ಸೊ ಇದನ್ನು ತಿಳ್ಕೊಳ್ಳಿ. ಪ್ರತಿದಿನ ಟ್ರೇಡ್ ನ ಮಾಡ್ಬೇಕಂದ್ರೆ ಮಾಡಿ, ಪರವಾಗಿಲ್ಲ, ಓಕೆನಾ. ನಾನು ಪ್ರತಿದಿನ ಟ್ರೇಡ್ ನ ಮಾಡ್ತೀನಿ, ಓಕೆ. ಸೊ ಪ್ರತಿದಿನ ಟ್ರೇಡ್ ಮಾಡಿಲ್ಲ ಅಂದ್ರೂ ಏನು ಪ್ರಾಬ್ಲಮ್ ಇಲ್ಲ, ಓಕೆ. ಪ್ರತಿದಿನ ಟ್ರೇಡ್ ಮಾಡ್ಲೇಬೇಕಂತೇನಿಲ್ಲ. ಪ್ರಾಪರ್ ಸೆಟಪ್ ಪ್ರಕಾರ ಒಂದು ಒಳ್ಳೆ ಮಾರ್ಕೆಟ್
ಟ್ರೆಂಡ್ ಪ್ರಕಾರ ಟ್ರೇಡ್ ಮಾಡಿದ್ರೆ ತುಂಬಾ ಬೆಟರ್. ಬಟ್ ನಾನು ಪ್ರತಿದಿನ ಟ್ರೇಡ್ ಮಾಡ್ತೀನಿ. ಆದ್ರೆ ಇಲ್ಲಿ ಹೇಳ್ತೀನಿ ನೋಡಿ, ಪ್ರತಿದಿನ ಟ್ರೇಡ್ ಮಾಡಿ, ಆದ್ರೆ ಓವರ್ ಟ್ರೇಡ್ ಮಾಡಬೇಡಿ. ಪ್ರತಿದಿನ ಟ್ರೇಡ್ ಮಾಡಿ, ಆದ್ರೆ ಓವರ್ ಟ್ರೇಡ್ ಮಾಡಬೇಡಿ. ಆದ್ರೆ ಇಲ್ಲಿ ತುಂಬಾ ಜನ ಇದ್ದಾರೆ ಸರ್, ಅದೇ ಪ್ರಾಬ್ಲಮ್ ಇದೆ. ಪ್ರತಿದಿನ ಟ್ರೇಡ್ ಮಾಡ್ತೀನಿ ಆದ್ರೆ ತುಂಬಾ ಮಾಡಲ್ಲ. ಓಕೆ, ಅದು ತುಂಬಾ ಓವರ್ ಟ್ರೇಡ್ ಆಗುತ್ತೆ. ಅಂತವ್ರು ಏನ್ ಮಾಡ್ಬೇಕು ಇಲ್ಲಿ? ಪ್ರತಿದಿನ ಟ್ರೇಡ್ ಮಾಡ್ಬೇಕು, ಆದ್ರೆ ಓವರ್ ಟ್ರೇಡ್ ಆಗಿದೆ. ಓವರ್ ಟ್ರೇಡ್ ನ ಕಡಿಮೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಓವರ್ ಟ್ರೇಡ್ ನ ಕಡಿಮೆ ಮಾಡ್ಬೇಕಂದ್ರೆ ಇಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಮೆಡಿಟೇಷನ್ ಮಾಡ್ಬೇಕು. ಸೊ ಮೆಡಿಟೇಷನ್ ಅಂದ್ರೆ ಏನು? ಕಣ್ಣು ಮುಚ್ಕೊಂಡು ಧ್ಯಾನ ಮಾಡುದು. ಸೊ ಹೆಂಗ್ ಧ್ಯಾನ ಮಾಡ್ಬೇಕು? ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ, ಓಕೆನಾ? ಪ್ರತಿದಿನ ಮಾರ್ನಿಂಗ್ ಒಂದು ಹಾಫ್ ಅನ್ ಅವರ್, ಸಂಜೆ ಟೈಮ್ ಸಿಕ್ಕರೆ ಒಂದು ಹಾಫ್ ಅನ್ ಅವರ್, ಓಕೆನಾ? 6 ಗಂಟೆ 6:30 ಒಂದು ಹಾಫ್ ಅನ್ ಅವರ್, ಅರ್ಧ ಗಂಟೆ ಕಣ್ಣು ಮುಚ್ಕೊಂಡು ಒಂದು ಪ್ಲೇಸ್ ಅಲ್ಲಿ ಆರಾಮಾಗಿ ಕೂತ್ಕೊಳ್ಳಿ. ಪ್ರಶಾಂತವಾಗಿರ್ಬೇಕು ಪ್ಲೇಸ್, ಓಕೆ? ಆ ತರ ಒಂದು ಪ್ಲೇಸ್ ಅಲ್ಲಿ ಕೂತ್ಕೊಂಡು ಆ ಒಂದು ಮೆಡಿಟೇಷನ್ ಮಾಡಿ. ಆದ್ರೆ ತುಂಬಾ ಜನ ಇದ್ದಾರೆ ಸರ್, ನಾವು ಮೆಡಿಟೇಷನ್ ಮಾಡೋಕ್ಕೂ ಆಗಲ್ಲ, ನನಗೆ ಒಂದೇ ಒಂದು ಪ್ಲೇಸ್ ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡೋಕ್ಕೂ ಆಗಲ್ಲ, ಅಷ್ಟೊಂದು ನಾನು ಟ್ರೇಡಿಂಗ್ ಅಲ್ಲಿ ಕಳೆದೋಗಿದ್ದೀನಿ. ಸೊ ನೀವು ಟ್ರೇಡಿಂಗ್ ಅಲ್ಲಿ ಕಳೆದು ಹೋಗಿಲ್ಲ, ನಿಮ್ಮ ಬ್ರೈನ್ ಹಾಳಾಗಿದೆ, ಓಕೆನಾ? ನಿಮ್ ತಲೆ ಸರಿಯಾಗಿಲ್ಲ ಅಂತ ಅರ್ಥ. ಸೊ ನೀವು ಮೆಡಿಟೇಷನ್ ಮಾಡ್ಲಿಕ್ಕೆ ಆಗಲ್ಲ, ಓಕೆ? ಓವರ್ ಟ್ರೇಡ್ ಕಡಿಮೆ ಮಾಡೋಕ್ಕೂ ಆಗಲ್ಲ. ಓವರ್ ಟ್ರೇಡ್ ಕಡಿಮೆ ಮಾಡಬೇಕಾದ್ರೆ ಮೆಡಿಟೇಷನ್ ಮಾಡಿ. ಸೊ ಆ ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ? ನೀವು ಓವರ್ ಟ್ರೇಡ್ ಕಡಿಮೆ ಮಾಡ್ತಿದ್ರಿ, ಟ್ರೇಡ್ ನ ಹೋಲ್ಡ್ ಮಾಡೋದ್ರಲ್ಲಿ ನೀವು ಎಕ್ಸ್ಪರ್ಟ್ ಆಗ್ತೀರಿ. ಆದಷ್ಟು ಬೇಗ ಎಷ್ಟು ಲಾಸ್ ನಡೀತಾ ಇದ್ರೆ ಕಡಿಮೆ ಲಾಸ್ ಅಲ್ಲಿ ಕೂಡ ನೀವು ಎಕ್ಸಿಟ್ ಆಗ್ತೀರಿ. ಯಾವ್ದ್ರಿಂದ? ಈ ಮೆಡಿಟೇಷನ್ ಇಂದ. ಸೊ ಕಂಟಿನ್ಯೂ ಆಗಿ ಮಾಡಿ. ಸೊ ಇಲ್ಲಿ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಇದು ಹೆಲ್ಪ್ ಆಗುತ್ತೆ ಟ್ರೇಡಿಂಗ್ ಅಲ್ಲಿ, ಓಕೆ? ಆದ್ರೆ ಇಲ್ಲಿ ತುಂಬಾ ಜನ ಬರ್ತಾರೆ ಸರ್, ನಂಗೆ ಒಂದು ಪ್ಲೇಸ್ ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಕೂಡ ಮಾಡಕ್ಕಾಗಲ್ಲ, ಅಷ್ಟೊಂದು ನಾನು ಟ್ರೇಡಿಂಗ್ ಅಲ್ಲಿ ಕಳೆದು ಹೋಗಿದ್ದೀನಿ, ಅಷ್ಟೊಂದು ನನ್ನ ಮೈಂಡ್ ಕೆಟ್ಟು ಹೋಗಿದೆ, ನಾನು ಹೆಂಗ್ ಮಾಡ್ಲಿ? ಏನು ಪ್ರಾಬ್ಲಮ್ ಇಲ್ಲ. ಸೊ ನೀವೇನ್ ಮಾಡಿ 3 months, ಓಕೆ? ನಿಮ್ ಮೆಡಿಟೇಷನ್ ಕೂಡ ಮಾಡ್ಲಿಕ್ಕೆ ಆಗಲ್ಲ ಅಂದ್ರು, ನಿಮ್ಗೆ ಮೆಡಿಟೇಷನ್ ಕೂಡ ಮಾಡ್ಲಿಕ್ಕೆ ಅಂದ್ರೆ ನಿಮ್ಗೆ 3 months ಟ್ರೇಡ್ ಮಾಡಬೇಡಿ. 3 months 3 ತಿಂಗಳವರೆಗೂ ಟ್ರೇಡ್ ಮಾಡಬೇಡಿ. ಇವಾಗ ಬರ್ತಾರೆ ತುಂಬಾ ಜನ, ಅಲ್ಲ ನೀವ್ ಏನ್ ಮಾತಾಡ್ತಾ ಇದೀರಾ? 3 months ಟ್ರೇಡ್ ಮಾಡಬೇಡಿ ಅಂತ ಹೇಳ್ತೀರಾ, ಆದ್ರೆ ಇಲ್ಲಿ ಹೇಳಿದಿರಾ ಪ್ರತಿದಿನ ಟ್ರೇಡ್ ಮಾಡಿ ಅಂತ. ಪ್ರತಿದಿನ ಟ್ರೇಡ್ ಮಾಡಿ ಅಂತ ಇಲ್ಲಿ ಹೇಳ್ತೀರಾ, ಓಕೆ? ಆದ್ರೆ ಓವರ್ ಟ್ರೇಡ್ ಮಾಡಬೇಡಿ, ಪ್ರತಿದಿನ ಟ್ರೇಡ್ ಮಾಡಿ ಅಂತ ಹೇಳಿದಿರಾ, ಓಕೆ? ಇಲ್ಲಿ ಹೇಳ್ತೀರಾ 3 months ವರೆಗೂ ಟ್ರೇಡ್ ಮಾಡಬೇಡಿ. ಸೊ ನೀವು ಏನ್ ಮಾಡ್ಬೇಕಂದ್ರೆ ಸರ್, ಓಕೆ, ನಿಮಗೆ ಅನಿವಾರ್ಯ ಪರಿಸ್ಥಿತಿಯಿಂದ ಹೇಳ್ತಾ ಇದ್ದೀನಿ. ಸೊ ನೀವು ಏನ್ ಮಾಡ್ಬೇಕಂದ್ರೆ, ನಿಮ್ಗೊಂದು ಮಾತನ್ನ ಹೇಳೋಕೆ ಇಷ್ಟಪಡ್ತೀನಿ ನಾನು. ನೀವು ಟ್ರೇಡಿಂಗ್ ನ ಅಥವಾ ಸ್ಟಾಕ್ ಮಾರ್ಕೆಟ್ ಅನ್ನ ನೀವು ಗ್ಯಾಂಬ್ಲಿಂಗ್ ತರ ನೋಡ್ತಾ ಇದ್ದೀರಾ, ಒಂದು ಸ್ಪಿಟ್ ತರ ನೋಡ್ತಾ ಇದ್ದೀರಾ. ಎಲ್ಲೋ ಒಂದು ಗೋವಾದಲ್ಲಿ ಕೂತ್ಕೊಂಡು ಕಾಯಿನ್ ಹಾಕಿ ತಿರುವುದೇ ಅದ್ ನಂಗೆ ದುಡ್ಡು ಬಂತು, ಈ ತರ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗಿದ್ದೀರಾ, ಓಕೆ? ಸೊ ಇಲ್ಲಿ ನಿಮ್ಗೆ ಜಾಗ ಅಲ್ಲ ಟ್ರೇಡ್ ಮಾಡೋಕೆ. ಆದ್ರೂ ಕೂಡ ಒಂದ್ ನಿಮ್ಗೆ ಸಜೆಷನ್ ಕೊಡ್ತೀನಿ ನಾನು, ಓಕೆ? ಒಂದು ಸಜೆಷನ್ ಕೊಡ್ತೀನಿ ನಿಮ್ಗೆ, ಇದನ್ನ ನೀವು ಮಾಡ್ಲೇಬೇಕು. ಏನಪ್ಪಾ ಅಂದ್ರೆ, ಸೊ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅನ್ನ ನೀವು ಡಿಆಕ್ಟಿವೇಟ್ ಮಾಡಿ. ಡಿಮ್ಯಾಟ್ ಅಕೌಂಟ್ ಅನ್ನ ನೀವು ಡಿಆಕ್ಟಿವೇಟ್ ಮಾಡಿ ಇವಾಗಲೇ, ಸದ್ಯಕ್ಕೆ. ವಿಡಿಯೋ ಸ್ಟಾಪ್ ಮಾಡಿ ತಕ್ಷಣ ನೀವು ಏನ್ ಮಾಡಿ, ಡಿಮ್ಯಾಟ್ ಅಕೌಂಟ್ ಡಿಆಕ್ಟಿವೇಟ್ ಮಾಡಿ ನೀವು. ಇಲ್ಲ ಅಂದ್ರೆ ನೀವು ನಿಮ್ಮನ್ನ ನೀವು ಸರ್ವನಾಶ ಮಾಡ್ಕೊಳ್ತೀರಾ. ಯಾಕಂದ್ರೆ ಅಷ್ಟೊಂದು ಡೇಂಜರ್ಸ್ ಇದೆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡೋದು. ಒಂದ್ಸಾರಿ ಇದಕ್ಕೆ ಅಡಿಕ್ಟ್ ಆದ್ರೆ ಅಷ್ಟೊಂದು ಈಸಿ ಇಲ್ಲ ಇದರಿಂದ ಹೊರಗೆ ಬರೋದು, ಓಕೆ? ಸೊ ಗಾಂಜಾ ಸೇದವ್ರು ನೋಡಿ ಹೆಂಗ್ ಮಾಡ್ತಾರೆ. ಗಾಂಜಾ ಇಲ್ಲ ಅಂದ್ರೆ ಅವ್ರು ತಡ್ಕೊಳಕ್ ಆಗಲ್ಲ, ಏನ್ ಮಾಡ್ತಾರೋ ಗೊತ್ತಿಲ್ಲ, ಬೇಕೇ ಬೇಕು. ಇಲ್ಲಿ ಟ್ರೇಡಿಂಗ್ ಕೂಡ ಅದೇ ತರ ಮಾಡ್ತಾರೆ ತುಂಬಾ ಜನ. ಸೊ ಟ್ರೇಡ್ ಇವತ್ತು ನಾನು ಪಂಚ್ ಮಾಡಿಲ್ಲ ಅಂದ್ರೆ ನನ್ಗೆ ಆಗೋದೇ ಇಲ್ಲ, ಏನಾದ್ರೂ ಆಗ್ಲಿ ಒಂದು ಟ್ರೇಡ್ ನ ಪಂಚ್ ಮಾಡ್ಲೇಬೇಕು. ಸೊ ಇದು ತಪ್ಪು, ಓಕೆ? ಸೊ ನಿಮ್ಗೆ ಈ ತರ ಆಗ್ತಾ ಇದ್ರೆ ಸರ್, ನಿಮ್ ಮೈಂಡ್ ನಿಮ್ಮ ಕೈಯಲ್ಲಿ ಇಲ್ಲ. ನಿಮ್ ಮೈಂಡ್ ತುಂಬಾ ಕೆಟ್ಟ ಹೋಗಿದೆ. ನಿಮ್ ಮೈಂಡ್ ತುಂಬಾ ಅಂದ್ರೆ ತುಂಬಾ ಡೇಂಜರಸ್. ನೀವು ಸರ್ವನಾಶ ಮಾಡ್ಕೊಳ್ತಾ ಇದ್ದೀರಾ. ಆದಷ್ಟು ಬೇಗ ವಿಡಿಯೋ ಸ್ಟಾಪ್ ಮಾಡಿ, ನಿಮ್ ಡಿಮ್ಯಾಟ್ ಅಕೌಂಟ್ ಡಿಆಕ್ಟಿವೇಟ್ ಮಾಡಿ ನೀವು, ಓಕೆ? ಸೊ ಇಷ್ಟೇ, ಇದಕ್ಕಿಂತ ಜಾಸ್ತಿ ಏನು ಹೇಳಿಕ್ಕಾಗಲ್ಲ, ಓಕೆ? ಸೊ ಇನ್ನ ಕೊನೆಯದಾಗಿ ಎಲ್ರಿಗೂ ಹೇಳ್ತಾ ಇದೀನಿ, ಓಕೆ? ಎಲ್ರಿಗೂ ಹೇಳ್ತಾ ಇದೀನಿ, ನೀವು ಏನಾದ್ರು ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ 3 to 4 year ಇಂದ ವರ್ಕ್ ಮಾಡ್ತಾ ಇದ್ರೆ, ಅದು 1 ರಿಂದ 2 ವರ್ಷದಿಂದ ನೀವು ವರ್ಕ್ ಮಾಡ್ತಾ ಇದ್ರೆ, ಓಕೆ? ಸೊ 3 to 4 ತುಂಬಾ ಆಯ್ತು, ಓಕೆ? ತುಂಬಾ ಆಯ್ತು. ಆದ್ರೂ ಲಾಸ್ ಅಲ್ಲಿ ಇದ್ದವ್ರಿಗೆ ಹೇಳ್ತಾ ಇದೀನಿ ನಾನು, ಓಕೆ? ಲಾಸ್ ಅಲ್ಲಿ ಇದ್ದವ್ರಿಗೆ ಹೇಳ್ತಾ ಇದೀನಿ, 3 ರಿಂದ 4 ವರ್ಷ ನೀವು ವರ್ಕ್ ಮಾಡಿ ಲಾಸ್ ಆಗ್ತಾ ಇದ್ರು ಕೂಡ, ಅದು 1 ವರ್ಷದಿಂದ 2 ವರ್ಷವರೆಗೂ ನೀವು ಇತ್ತೀಚೆಗೆ ಯಾರಾದ್ರೂ ಬಂದು ಟ್ರೇಡ್ ಮಾಡ್ತಾ ಇದ್ರೆ ನೀವು ಲಾಸ್ ಆಗ್ತಾ ಇದ್ರು ಕೂಡ, 2025 ಏನಿದೆ ಒಂದು ರೌಂಡ್ ನಂಬರ್ ಇದೆ. ಸೊ ಈ ರೌಂಡ್ ನಂಬರ್ ನ ನಿಮ್ಮ ಮಾರ್ಕ್ ಮಾಡ್ಕೊಳ್ಳಿ. ಸೊ ನೀವ್ ಏನ್ ಮಾಡ್ತೀರಾ ಮಾಡಿ, ಧ್ಯಾನ ಮಾಡ್ತೀರಾ ಮಾಡಿ. ಕೋರ್ಸ್ ಅಂದ್ಮೇಲೆ ಮತ್ತೆ ತುಂಬಾ ಜನ ಬರ್ತಾರೆ, ನೀವು ಕೋರ್ಸ್ ಸೇಲ್ ಮಾಡಕ್ ಬಂದಿದ್ದೇನಪ್ಪ ಅಂತ ಹೇಳಿ, ಓಕೆ? ಸಾಧ್ಯ ಆದ್ರೆ ಎಷ್ಟಾಗುತ್ತೋ ಅಷ್ಟು ಕಲೀರಿ. ನನ್ನ ಹತ್ರ ಬೇಡ, ನನಗಿಂತ ಯಾರು ತುಂಬಾ ಚೆನ್ನಾಗಿ ನಿಮ್ಗೆ ಕಲಿಸ್ಕೊಡ್ತಾ ಇದ್ರೆ ಅವ್ರ ಹತ್ರ ಆದ್ರೂ ಹೋಗಿ ಕಲಿತಿ, ಒಟ್ನಲ್ಲಿ ಕಲೀರಿ, ಓಕೆನಾ? ಕಲಿತು ಟ್ರೇಡ್ ಮಾಡಿ, ಕಲಿದೇ ನೀವು ಟ್ರೇಡ್ ಮಾಡ್ತೀನಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದೇ ₹1 ನಿಮ್ಗೆ ಸಿಗಲ್ಲ. ಎಂಡ್ ಆಫ್ ಇಯರ್, ಎಂಡ್ ಆಫ್ ಮಂತ್ ಅಲ್ಲಿ ನೀವು ಮತ್ತೆ ಲಾಸ್ ಅಲ್ಲೇ ಇರ್ತೀರ, ಓಕೆ? ಸೊ ಅದಕ್ಕೆ ಆದಷ್ಟು ಕಲೀರಿ, ನಿಮ್ ಮೇಲೆ ನೀವು ಇನ್ವೆಸ್ಟ್ ಮಾಡಿ, ಆಮೇಲೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡೋಕೆ ಆಗಲ್ಲ.
ಸೊ 2025 ಒಂದು ರೌಂಡ್ ನಂಬರ್ ಇದೆ. ಓಕೆ, ಆಲ್ರೆಡಿ ಹೇಳಿದೀನಿ, ಒಂದು ರೌಂಡ್ ನಂಬರ್ ಇದೆ. ಈ 2025 ಎಂಡಿಂಗ್ ವರ್ಗು. ಸೊ ಏನ್ ಮಾಡ್ತೀರಿ ಮಾಡಿ, ಕಳೀರಿ. ನಾನು ಹೇಳಿದ್ದೀನಿ, ಧ್ಯಾನ ಮಾಡಿ. ಏನ್ ಮಾಡ್ತೀರಿ ಮಾಡಿ, ವರ್ಕ್ ನಲ್ಲಿ ಡೇ ಬೈ ಡೇ ಸ್ವಲ್ಪ 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 ಇಂಪ್ರೂವ್ಮೆಂಟ್ ಆಗಿ, ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ. ಒಂದೇ ಸಾರಿ ಇಂಪ್ರೂವ್ಮೆಂಟ್ ಬೇಡ, ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ. ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಅಂದ್ರೆ ಆಟೋಮೆಟಿಕಲಿ ನಿಮ್ಮ ಲಾಸ್ ರಿಕವರ್ ಆಗ್ತಾ ಇರುತ್ತೆ. ಲಾಸ್ ರಿಕವರಿ ಮಾಡ್ತೀನಿ ಅಂತ ಬರಬೇಡಿ. ಓಕೆ, ನೀವು ಇಂಪ್ರೂವ್ಮೆಂಟ್ ಆಗ್ತಾ ಹೋಗಿ, ಆಟೋಮ್ಯಾಟಿಕಲಿ ನಿಮ್ಮ ಲಾಸ್ ರಿಕವರ್ ಆಗ್ತಾ ಹೋಗುತ್ತೆ. ಸೊ ನೀವು ಇಲ್ಲ ಸರ್ ನಾನು ಲಾಸೇ ರಿಕವರ್ ಮಾಡ್ಲಿಕ್ಕೆ ಬರ್ತೀನಿ ಅಂದ್ರೆ ಇನ್ನೂ ಲಾಸ್ ಆಗುತ್ತೆ. ಲಾಸ್ ರಿಕವರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮಗೆ ನೀವು ಅಪ್ಡೇಟ್ ಆಗಿ, ನಿಮಗೆ ನೀವು ಇಂಪ್ರೂವ್ಮೆಂಟ್ ಆಗಿ, ಆಟೋಮ್ಯಾಟಿಕಲಿ ನಿಮ್ಮ ಲಾಸ್ ಕೂಡ ರಿಕವರ್ ಆಗುತ್ತೆ. ಸೊ ಎವ್ರಿ ಡೇ, ಓಕೆ, ಎವ್ರಿ ಡೇ ಧ್ಯಾನ ಮಾಡಿ. ಧ್ಯಾನ ತುಂಬಾ ಇಂಪಾರ್ಟೆಂಟ್ ಇದೆ ಸರ್. ಅಥವಾ ಇಡೀ ವರ್ಲ್ಡ್ ಅದನ್ನ ಫಾಲೋ ಮಾಡ್ತಾರೆ. ಓಕೆ, ಸೊ ಇಡೀ ವರ್ಲ್ಡ್ ಫಾಲೋ ಮಾಡ್ತಾ ಇದೆ ಅಂದ್ರೆ ನಮ್ ಇಂಡಿಯಾದಲ್ಲಿ ಕುತ್ಕೊಂಡು ನಾವು ಹೇಳಿಕೊಟ್ಟಿರೋ ಧ್ಯಾನ ಬೇರೆಯವ್ರು ಮಾಡಿ ಏನೇನು ಮಾಡ್ತಾ ಇದ್ದಾರೆ. ಸೊ ನಮಗ್ ನಾವೇ ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಹೆಂಗೆ? ಧ್ಯಾನ ಮಾಡಿ. ಸೊ ಧ್ಯಾನ ಮಾಡಿ, ತುಂಬಾ ನಿಮಗೆ ಇಂಪ್ರೂವ್ಮೆಂಟ್ ಆಗ್ತಾ. ಸೊ 2025 ಎಂಡಿಂಗ್ ವರ್ಗು. ಸೊ 2025 ಎಂಡಿಂಗ್ ವರ್ಗು ತುಂಬಾ ಟೈಮ್ ಇದೆ. ಇನ್ನೂ ಒಂದು ವರ್ಷ ಟೈಮ್ ಇದೆ ಇವತ್ತಿಗೆ. ಓಕೆ, ಇವತ್ತು 30 ಇದೆ ಅಲ್ಲ ಡೇಟ್. ಇವತ್ತು 30 ಡೇಟ್ ಇದೆ. ಸೊ ಮುಂದಿನ ಡಿಸೆಂಬರ್ 2025 ಡಿಸೆಂಬರ್ 30 ನಿಮಗೆ ಒಂದು ವರ್ಷ ಟೈಮ್ ಇದೆ. ಒಂದು ವರ್ಷದವರೆಗೂ ನೀವು ಆರಾಮಾಗಿ ಸ್ವಲ್ಪ 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 ಇಂಪ್ರೂವ್ಮೆಂಟ್ ಆಗಿ. ಲಾಸ್ಟ್ ಡೇ ಅಲ್ಲಿ ನೀವು ನೋಡಿ, ನಿಮ್ಮ ಡಿಮ್ಯಾಟ್ ಅಕೌಂಟ್ ಅನ್ನ ಸ್ವಲ್ಪ ಏನಾದ್ರು ಇಂಪ್ರೂವ್ಮೆಂಟ್ ಆಗಿದ್ರೆ ಓಕೆ, ನೆಕ್ಸ್ಟ್ 2026 ಕಂಟಿನ್ಯೂ ಮಾಡಿ. ಇಲ್ಲಾಂದ್ರೆ ನಿಮ್ಮ ಟ್ರೇಡಿಂಗ್ ಜೀವನ 2025 ಎಂಡಿಂಗ್ ಅಲ್ಲಿ ಸ್ಟಾಪ್ ಮಾಡ್ಬೇಡಿ. ನೀವು ಟ್ರೇಡಿಂಗ್ ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಸೊ ಇದು ಎಲ್ರಿಗೂ ಒಂದು ಫೋರ್ಸ್ ಆಗಿ ಹೇಳ್ತಾ ಇದೀನಿ ಅಂತ ಅನ್ಕೊಳ್ಳಿ. ಓಕೆ, ಇದು ಯಾರಿಗೂ ನಾನು ವಿನಂತಿ ಅಲ್ಲ. ಓಕೆ, ಆರ್ಡರ್ ಮಾಡ್ತಾ ಇದೀನಿ. 2025ರಲ್ಲಿ ನಿಮ್ಗೆ ಏನಾದ್ರು ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸಿಲ್ಲ ಅಂದ್ರೆ, ಸೊ 2025 ಏನ್ ಎಂಡಿಂಗ್ ಆಗ್ತಾ ಇದೋ 2026 ಸರ್ ನೀವು ಟ್ರೇಡ್ ಮಾಡಬೇಡಿ. ಜಸ್ಟ್ ಇದು ಒಂದು ವರ್ಷ ಟೈಮ್ ಇದೆ. ಒಂದು ವರ್ಷದಲ್ಲಿ ನೀವು ಏನಾದ್ರು ಇಂಪ್ರೂವ್ಮೆಂಟ್ ಆದ್ರೆ 26 ಅಲ್ಲಿ ಟ್ರೇಡ್ ಮಾಡಿ, ಇಲ್ಲಾಂದ್ರೆ ಸ್ಟಾಪ್ ಮಾಡಿ. ಸೊ ಇಷ್ಟೇ ನಾನು ಹೇಳಕ್ ಬಂದಿದ್ದೀನಿ. ಇದಕ್ಕಿಂತ ಜಾಸ್ತಿ ಇಲ್ಲಿ ನಾನು ಏನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ. ಓಕೆ, ಎಕ್ಸ್ಪ್ಲೇನ್ ಮಾಡಿದಷ್ಟು ಕಡಿಮೆನೇ ಇದೆ. ಸೊ ಅದಕ್ಕೆ ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಈ ವಿಡಿಯೋ ನಿಮ್ಗೆ ಹೆಂಗ್ ಅನ್ಸಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನು ಬೇರೆ ಬೇರೆ ಹೊಸ ವಿಡಿಯೋಗಳನ್ನ ಕೂಡ ನಾನು ನಿಮ್ಗೆ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಲರ್ನಿಂಗ್ ವಿಡಿಯೋಗಳನ್ನ ತುಂಬಲ್ಲಿ ಟ್ರೈ ಮಾಡ್ತೀನಿ. ಸೊ ಎಲ್ರಿಗೂ ಅಲ್ಲಿವರೆಗೂ ನಮಸ್ಕಾರ.